ಮರುತ ಸುತ ನಮಸ್ಕಾರ ಶಾಂತಾರಾಮ್ ಪ್ರಭುಗಳೇ. ನಮಸ್ಕಾರ ರವಿ. ಯಕ್ಷಗಾನದಲ್ಲಿ ತಾವು ಅದ್ವಿತೀಯವಾದಂತಹ ಸಾಧನೆಯನ್ನು ಮಾಡಿದವರು, ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಕೃಷಿಯನ್ನು ತಾವು ಮಾಡಿದವರು, ಜೊತೆಗೆ ಪುರಾಣದ ಬಗ್ಗೆ ಅಗಾಧವಾದಂಥ ಒಂದು ಪ್ರಜ್ಞೆಯನ್ನು ಕೂಡ ನೀವು ಹೊಂದಿದವರು. ಯಕ್ಷಗಾನ ಮತ್ತು ಪುರಾಣವನ್ನು ಪ್ರತ್ಯೇಕವಾಗಿ ನೋಡುವುದಕ್ಕಾಗುವುದಿಲ್ಲ ಅಂತ ಒಂದು ಮಾತಿದೆ. ಇಲ್ಲಿ ಕಲಾವಿದ ಮತ್ತು ಪ್ರೇಕ್ಷಕರಿಗೆ ಪುರಾಣ ಪ್ರಜ್ಞೆಯನ್ನು ಬೆಳೆಸುವಲ್ಲಿ ಯಕ್ಷಗಾನದ ಪಾತ್ರ ಏನು? ರವಿ, ಪ್ರಪಂಚದ ರಂಗಭೂಮಿಯನ್ನೆಲ್ಲ ನಾವು ಅಧ್ಯಯನ ಮಾಡಿದಾಗ ನಮ್ಮ ಭಾರತೀಯ ರಂಗಭೂಮಿಗೆ ಒಂದು ವಿಶಿಷ್ಟವಾದ ಸ್ಥಾನ ಉಂಟು. ಭಾರತ ದೇಶದಲ್ಲಿ ಯಾವುದೇ ಭಾಷೆಯ ರಂಗಭೂಮಿ ಇರಲಿ, ಅದು ಕೇವಲ ಕಮರ್ಷಿಯಲ್ ಅಲ್ಲ ಅಥವಾ ಮನೋರಂಜನೆ ಕೊಡುವಂಥದ್ದು ಮಾತ್ರ ಅಲ್ಲ. ಅದರ ಜೊತೆಗೆ ಒಂದು ದೈವಿಕವಾದ ಧಾರ್ಮಿಕವಾಗಿರುವಂಥ ಹಿನ್ನೆಲೆ ಉಂಟು. ಗುಬ್ಬಿ ವೀರಣ್ಣವ್ರ ನಾಟಕಕ್ಕೂ ಇದು ಅನ್ವಯ ಆಗುತ್ತೆ, ಕಂಪನಿ ನಾಟಕಗಳಿಗೂ ಅನ್ವಯ ಆಗುತ್ತೆ. ಅಂದರೆ ರಂಗಭೂಮಿ ಒಂದು ಧಾರ್ಮಿಕವಾದಂತಹ ಚೌಕಟ್ಟಿನಲ್ಲೇ ಇರೋದನ್ನು ನಾವು ಪ್ರತ್ಯಕ್ಷ ನೋಡಿದ್ದೀವಿ. ಅದರಲ್ಲಿ ಯಕ್ಷಗಾನ ಒಂದು. ಯಕ್ಷಗಾನ ಅಂತ ಹೇಳಿದರೆ ರಾಮಾಯಣ, ಮಹಾಭಾರತ, ಭಾಗವತಗಳ ಮರು ವ್ಯಾಖ್ಯಾನ. ನಾವು ವಾಲ್ಮೀಕಿ ರಾಮಾಯಣದಿಂದ ಕುವೆಂಪು ರಾಮಾಯಣದವರೆಗೆ ಯಾವ ರಾಮಾಯಣ ಓದಬಹುದು, ಮಹಾಭಾರತ ಓದಬಹುದು. ಒಂದು ಸೀಮಿತವಾದಂತಹ ಪರಿಧಿಯ ಒಳಗೆ ನಮಗೆ ಪಾತ್ರಗಳ ಪರಿಚಯ ಆಗುತ್ತೆ. ಪಾತ್ರಗಳ ಒಳತೋಟಿ ಏನು, ಪಾತ್ರಗಳ ಅಂತರಂಗ ಏನು. ಮೇಲ್ನೋಟಕ್ಕೆ ಇವ ಖಳನಾಯಕ ಅಥವಾ ಧೀರೋದ್ಧತ ಅಂತ ಶಬ್ದ ಇದೆ ನಮ್ಮ ಕಾವ್ಯ ಮೀಮಾಂಸೆಯಲ್ಲಿ. ಖಳನಾಯಕ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇಲ್ಲ ನಮ್ಮಲ್ಲಿ. ಧೀರೋದ್ಧತ ಅಂದರೆ ಒಂದು ರೀತಿ ವಿಲನ್ ಇದ್ದಾಗಿ. ಆದರೂ ಅವನ ಒಳಗಿರುವಂತಹ ಒಂದು ಒಳತೋಟಿಯನ್ನು ಚಿತ್ರಣ ಮಾಡೋದು ಯಕ್ಷಗಾನ. ಹೀಗಾಗಿ ಕಲಾವಿದನಾದವನು ಒಂದು ಪಾತ್ರದ ಬಹಿರ್ದರ್ಶನ ಮಾತ್ರ ಅಲ್ಲ, ಅಂತರ್ದರ್ಶನವನ್ನು ಮಾಡಬೇಕಾಗತ್ತೆ. ಈಗ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣ ಇದೆ. ರಾವಣನನ್ನು ಧೀರೋದಾತ್ತನನ್ನಾಗಿಯೇ ಚಿತ್ರಣ ಮಾಡಿದ್ದಾನೆ. ಅವನು ಜೈನ. ರಾಮಾಯಣ ಒಂದು ಲೌಕಿಕ ಕಾವ್ಯ ಬೀಳೋಣ. ಆದರೆ ಈಗ ರಾವಣನ ಅಂತರಂಗ ಏನು? ಸೀತಾಪಹರಣದ ವಿಚಾರದಲ್ಲಿ, ಮಿಕ್ಕ ಹೆಣ್ಣುಮಕ್ಕಳ ವಿಚಾರದಲ್ಲಿ ಅವನು ದುಷ್ಟನೇ. ಆದರೆ ಪತ್ನಿಯ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ, ಪತ್ನಿಯ ವಿಚಾರಕ್ಕೆ ಬಂದಾಗ ಅವನು ಗಂಡನೇ. ಮಂಡೋದರಿ ಹತ್ರ ಮಾತನಾಡುವಾಗ ಚತುರ್ದಶ ಭುವನದಲ್ಲಣನೂ ಅಲ್ಲ, ಸೀತಾಪಹಾರಕನೂ ಅಲ್ಲ, ಪತ್ನಿಗೆ ಪತಿಯಾಗಿ ಅವನು ಕಾಣಿಸ್ತಾನೆ. ಇಂದ್ರಜಿತವನ್ನು ಕಳ್ಕೊಂಡಾಗ, ಅತಿಕಾಯನನ್ನು ಕಳ್ಕೊಂಡಾಗ, ಅವನಿಗೆ ಕುಂಭಕರ್ಣನನ್ನು ಕಳ್ಕೊಂಡಾಗ, ವಿಭೀಷಣ ಲಂಕೆಯಿಂದ ಉಚ್ಚಾಟನೆ ಆದ ಮೇಲೆ ಅವನ ಅಂತರಂಗದಲ್ಲಿ ಸ್ವಲ್ಪ ಆದರೂ ನೋವಿನ ಒಂದು ಸೆಲೆ ಕಾಣಿಸ್ಕೊಳ್ಳುತ್ತೆ. ಅದನ್ನು ಯಕ್ಷಗಾನದ ಕಲಾವಿದ ಸಮರ್ಥವಾಗಿ ಪ್ರೇಕ್ಷಕರ ಎದುರುಗಡೆ ಇಡಬೇಕು. ಇದು ನನ್ನ ದೃಷ್ಟಿಯಲ್ಲಿ ಕಲಾವಿದ ಮಾಡಬೇಕಾದ ಕೆಲಸ ಇದೆ. ಸರ್, ಈಗ ಯಕ್ಷಗಾನವನ್ನು ನೋಡಬೇಕಿದ್ರೆ ಪ್ರೇಕ್ಷಕನಿಗೆ ಪುರಾಣದ ಪ್ರಜ್ಞೆ ಅಗತ್ಯವ? ಸ್ವಲ್ಪ ಮಟ್ಟಿಗೆ ಅಗತ್ಯ ಇದ್ದರೆ ಅವನಿಗೆ ಯಕ್ಷಗಾನ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಏನೂ ಗೊತ್ತಿಲ್ಲ ಇದ್ದವನಿಗೆ, ಅವನಿಗೂ ಕೂಡ ಒಂದು ಪಾತ್ರ, ಒಂದು ಪ್ರಸಂಗ, ಒಂದು ಘಟನೆ ಇವು ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ. ಆದರೆ ನಮ್ಮಲ್ಲಿ ನಾನು ಬಾಲ್ಯದಲ್ಲಿ ನೋಡಿದ ಹಾಗೆ ಯಾರಿಗೂ ಕೂಡ ಪುರಾಣದ ಪೂರ್ವ ಪರಿಚಯ ಇರಲಿಲ್ಲ. ಆದರೆ ಪ್ರಸಂಗಗಳ ಕಲ್ಪನೆ ಇರ್ತಿತ್ತು. ಈಗ ಲಂಕಾದಹನ ನಮ್ಮಲ್ಲಿ ತುಂಬ ಆಗ್ತಾಯಿತ್ತು. ಲಂಕಾದಹನದಲ್ಲಿ ಹನುಮಂತ ಯಾರು, ಲಂಕಿಣಿ ಯಾರು, ರಾವಣ ಯಾರು, ಯಾತಕ್ಕೋಸ್ಕರ ಹನುಮಂತ ಲಂಕೆಯನ್ನು ಪ್ರವೇಶ ಮಾಡಿದ, ಈ ಕಥೆಗಳು ಅನಕ್ಷರಸ್ಥರಿಗೂ ಗೊತ್ತಿತ್ತು.
ಹೀಗಾಗಿ ಇವತ್ತಿನ ಪ್ರೇಕ್ಷಕನಿಗೆ ಸ್ವಲ್ಪ ಈ ರಾಮಾಯಣ ಮಹಾಭಾರತಗಳ ಹಿನ್ನೆಲೆಯ ಅರಿವಿದ್ದರೆ ಆ ಕ್ಷಣದಲ್ಲಿ ಅವನಿಗೆ ಈ ಕಲಾವಿದ ಈ ಪಾತ್ರಕ್ಕೆ ನ್ಯಾಯವನ್ನು ಕೊಟ್ಟನೋ ಇಲ್ವೋ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸರ್, ಈಗ ನೀವು ಸಾಕಷ್ಟು ವರ್ಷಗಳಿಂದ ಯಕ್ಷಗಾನವನ್ನು ತಾಳಮದ್ದಲೆಯನ್ನು ನೋಡ್ತಾ ಬಂದವರು. ಹೌದು. ಈ 50 ವರ್ಷದಲ್ಲಿ ಏನು ಬದಲಾವಣೆ ಆಗಿದೆ, ಅದು ಇಡೀ ಕಲೆಯ ಬೆಳವಣಿಗೆಗೆ ಪೂರಕವಾಗಿದೆಯೋ ಅಥವಾ ನಿಮ್ಮ ದೃಷ್ಟಿಯಿಂದ ಏನೋ ಕಳ್ಕೊಳ್ತಾ ಇದ್ದೀವಿ ಅಂತ ಅನಿಸುತ್ತೋ ಅಥವಾ ಕೊರತೆಯಾಗಿ ಕಾಣಿಸುತ್ತೋ? ಯಾವ ವಿಚಾರದಲ್ಲಿ ಬೆಳವಣಿಗೆ ಕಂಡಿದೆ, ಯಾವ ವಿಚಾರದಲ್ಲಿ ಕೊರತೆಯಾಗಿ ಕಾಣ್ತಾ ಇದೆ? ಈಗ ನನಗೀಗ 77 ವರ್ಷ. ಸರಿಯಾಗಿ ಹೇಳಬೇಕಂದ್ರೆ ನನಗೆ ಈ ಯಕ್ಷಗಾನಗಳನ್ನು ನೋಡೋದು ಸುಮಾರು 70 ವರ್ಷದ ಅನುಭವ ಅಂತೂ ಇದೆ. ಯಕ್ಷಗಾನ ನಡೆದು ಬಂದ ದಾರಿ ಹೇಗೆ ಅನ್ನೋ ವಿಚಾರ ಸಂಶೋಧನೆ ವಿಚಾರ, ಅದನ್ನು ಬಿಡೋಣ. ಅದೀಗ ಒಂದು 50-60 ವರ್ಷಗಳ ಈಚೆಗೆ ಒಂದು ಬೆಳವಣಿಗೆನೂ ಆಗಿದೆ, ಧನಾತ್ಮಕವಾದ ಬೆಳವಣಿಗೆನೂ ಉಂಟು. ಈಗ ತಾಳಮದ್ದಲೆಯಲ್ಲಿ ಒಂದು ಕಾಲದಲ್ಲಿ ತಾಳಮದ್ದಲೆ ಅಂದರೆ ಪಾಮರ ರಂಜನೆ ಆಗಿತ್ತು. ಉದಾಹರಣೆಗೆ ಒಂದು ಊರಿನಲ್ಲಿ ಸಮುದ್ರ ಮಥನ ತಾಳಮದ್ದಲೆ ಮಾಡಬೇಕು ಅಂತ ಆಯಿತು. ಸಮುದ್ರ ಮಥನ ಮಾಡುವಾಗ ಒಂದು ಹುಮ್ಮಸ್ಸು ಬಂತು. ಅಲ್ಲಿ ಇರುವ ಒಂದು ತಾಮ್ರದ ಹಂಡೆ ತಂದು ಅದಕ್ಕೊಂದು ಬಾವಿ ಹಗ್ಗ ಹಾಕಿ 2 ಕಡೆಯಲ್ಲಿ ಎಳೆದು ಪದ್ಯ ಹೇಳಿ ಒಂದು ಪಾಮರ ರಂಜನೆ ಆಗಿತ್ತು. ಆಮೇಲೆ ಸಿಂಹಾಸನದಿಂದ ಉರುಳಿ ಬಿದ್ದ ಕೌರವ ಅನ್ನುವಾಗ ತಾಳಮದ್ದಲೆಯ ಅರ್ಥಧಾರಿ ಕೂಡ ಆ ವೇದಿಕೆಯ ಮೇಲೆ ಒಂದು ಟವಲನ್ನು ತಲೆಗೆ ಹಾಕ್ಕೊಂಡು ಹೀಗೆ ಮಲಗಿರ್ತಿದ್ದ. ಅದು ಒಂದು ಪಾಮರ ರಂಜನೆ, ಈಗ ಯಾರೂ ಮಾಡೋದಿಲ್ಲ. ಆದರೆ ನನಗೆ ಕವಿಭೂಷಣ ವೆಂಕಪ್ಪ ಶೆಟ್ಟರು, ಶಂಕರನಾರಾಯಣ ಕಿಲ್ಲೆ ಅವರೆಲ್ಲ ಹೇಳ್ತಾರೆ. ಅವರನ್ನು ನಾನು ನೋಡಲಿಲ್ಲ ನಾನು. ಆದರೆ ದೊಡ್ಡ ಸಾಮಗ್ರು, ಸಣ್ಣ ಸಾಮಗ್ರು, ಶೇಣಿಯವರು, ಆಮೇಲೆ ಪೆರ್ಲ ಪಂಡಿತರು, ಆನಂದ್ ಮಾಸ್ಟ್ರು, ಅನಂತರದವರು ಹಂದರ್ ಲಕ್ಷ್ಮೀನಾರಾಯಣ ಭಟ್ರು, ಉಮಾಕಾಂತ್ ಭಟ್ರು, ಗಣೇಶ್ ಭಟ್ರು, ಪ್ರಭಾಕರ ಜೋಶಿ, ಅನಂತರ ಮುಂದಿನ ತಲೆಮಾರಿಗೆ ಬಂದರೆ ಸುಣ್ಣಬಳ್ಳ ವಿಶ್ವೇಶ್ವರ ಭಟ್ರು, ವಾಸುದೇವರಂಗ ಭಟ್ರು, ಆಮೇಲೆ ಹಿರಣ್ಯ ವೆಂಕಟೇಶ್ ಭಟ್ರು, ಅಂಥ ವಿದ್ವಾಂಸರ ಪ್ರವೇಶದಿಂದ ತಾಳಮದ್ದಲೆ ಒಂದು ಹೊಸತನ ಬಂತು. ಬಹಳ ದೊಡ್ಡ ಪ್ರೇರಣೆ ಆಯಿತು. ಈಗ ಡಾಕ್ಟರ್ ಭಾಸ್ಕರ ಆನಂದ್ ಕುಮಾರ್ ಏಷ್ಯಾದಲ್ಲಿ ನಂಬರ್ 1 ಆರ್ಥೋಪಿಡಿಷಿಯನ್ ಅವರು, ಅವರೆಲ್ಲ ಅರ್ಥ ಹೇಳೋದಕ್ಕೆ ಬಂದರು, ವೇಷ ಮಾಡಿದರು. ಅದು ದೊಡ್ಡ ಪ್ರಭಾವ ಅದು. ಆದರೆ ಬರ್ತಾ 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 ಏನಾಯಿತು ಅಂದರೆ ತಾಳಮದ್ದಲೆ ಅನ್ನೋದು ಪಾಮರ ರಂಜನೆಗಿಂತ ಕೆಳಮಟ್ಟಕ್ಕೂ ಹೋಯಿತು. ಅನಗತ್ಯವಾದ ಮಾತು, ಅನಗತ್ಯವಾದ ಪ್ರಶ್ನೆ, ಅನಗತ್ಯವಾದ ಗೊಂದಲಗಳು, ಅನಗತ್ಯವಾದ ವಿಚಾರಗಳು, ಅಸಂಗತ ವಿಚಾರಗಳೆಲ್ಲ ಪ್ರವೇಶ ಆಯಿತು. ಇದಾಗಬಾರ್ದು. ಇನ್ನು ಯಕ್ಷಗಾನದಲ್ಲಂತೂ 50 ವರ್ಷದಲ್ಲಿ ಆದ ಬೆಳವಣಿಗೆ ಅಲ್ಲ, ಅದು ಪುರಾಣ ಪ್ರಿಯತೆಯ ನಾಶ. ಯಾಕೆ ಅಂತ ಹೇಳಿದರೆ, ಶೇಣಿಯವರು ಒಂದ್ಸಲ ಒಂದು ಮಾತು ಹೇಳಿದರು, ಪುರಾಣ ಪಾತ್ರಗಳಲ್ಲಿ ಒಬ್ಬ ಕಲಾವಿದ ಒಂದು ಪಾತ್ರವನ್ನು ಮಾಡೋದಂದರೆ ಅವನ ಸತ್ವ ಪರೀಕ್ಷೆ ಅಂತ ಹೇಳಿದರು. ಯಾಕೆ ಅಂತ ಹೇಳಿದರೆ, ರಾಮಾಯಣ ಮಹಾಭಾರತಗಳಲ್ಲಿ ಒಂದು ಪಾತ್ರವನ್ನು ಮಾಡಬೇಕಾದ್ರೆ ಆ ಪ್ರಸಂಗದಲ್ಲಿ ಆ ಪಾತ್ರದ ಮಿತಿ ಏನು, ವ್ಯಾಪ್ತಿ ಏನು, ಇದೆರಡೂ ಬೇಕು. ಈಗ ರಾಮ ದಶರಥನ ಹತ್ತಿರ ಮಾತನಾಡೋದು ಬೇರೆ, ರಾವಣನ ಹತ್ರ ಮಾತನಾಡೋದು ಬೇರೆ, ಶೂರ್ಪನಖಿ ಹತ್ರ ಮಾತಾಡೋದು ಬೇರೆ. ರಾಮ ಪಾತ್ರ ಒಂದೇ, ಆದರೆ ಪ್ರಸಂಗಗಳು. ಭರತನ ಹತ್ರ ಮಾತನಾಡೋದು ಬೇರೆ, ಗುಹನ ಹತ್ರ ಮಾತಾಡೋದು ಬೇರೆ. ಆದರೆ ಈಚೆಗೆ ಕಲಾವಿದರಿಗೂ ಬೇಡ ಆಗಿದೆ, ಪ್ರೇಕ್ಷಕರಿಗೂ ಬೇಡ ಆಗಿದೆ, ಮೇಳದ ಯಜಮಾನರಿಗೂ ಬೇಡ ಆಗಿದೆ. ಹಳೆಯ ಪ್ರಸಂಗಗಳು ಸಂಪೂರ್ಣ ಕೈ ಬಿಟ್ಬಿಟ್ಟಿದ್ದಾರೆ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಮೇಳದವರು, ಕೆಲವು ದೇವಸ್ಥಾನದ ಮೇಳದವರು ಆಡೋದು ಬಿಟ್ಟರೆ ಇನ್ನು ಖಾಸಗಿ ಮೇಳಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಪ್ರೇಕ್ಷಕರ ಅಭಿರುಚಿಯನ್ನು ಕೆಡಿಸಿಬಿಟ್ಟಿದ್ದಾರೆ. ಹೊಸ ಪ್ರಸಂಗಗಳು, ಆಮೇಲೆ ಇವತ್ತಿನ ಮಾತುಗಳನ್ನು ಅವತ್ತಿಗೆ ಜೋಡಿಸ್ಕೊಳ್ಳೋದು.
ಈಗ ದುಷ್ಟಬುದ್ಧಿಯ ಮಗ ಮದನ ಬರ್ತಾನೆ. ಅವನು ಒಂಥರ ಮುಗ್ಧ ಥರ ಹೆಡ್. ಅವನು ಇವತ್ತು ಏನು ನಡೀತಾ ಉಂಟು ರಾಜಕೀಯವಾಗಿ ಅದನ್ನೆಲ್ಲ ತಗೊಂಡು ಅಲ್ಲಿ ಹೇಳೋರು. ಉದಾಹರಣೆಗೆ ಗೃಹಲಕ್ಷ್ಮಿ ಅನ್ನೋದು, ಉಚಿತ ಅನ್ನೋದು, ಅನ್ನಭಾಗ್ಯ ಅನ್ನೋದು, ಇದೆಲ್ಲ ಏನು ತೋರಿಸತ್ತೆ ಅಂದರೆ ಕಲಾವಿದನಿಗೆ ಆ ಪಾತ್ರದ ಬಗ್ಗೆ ಅಧ್ಯಯನ ಇಲ್ಲ. ಈಗ ಮಹಾಬಲೇಶ್ವರವರು ದುಷ್ಟಬುದ್ಧಿ ಮಾಡ್ತಿದ್ರು, ಅದೊಂದು ಮಾದರಿ. ಅದು ಅವ್ರು ಹೇಳ್ತಿದ್ರು, ನಾನು ದುಷ್ಟಬುದ್ಧಿ ಅಲ್ಲ, ದೃಷ್ಟಬುದ್ಧಿ. ಎಮಿನ ಭಾರತದಲ್ಲಿರೋದು ಹಾಗೆ. ಯಾಕೆ ಅಂತ ಹೇಳಿದರೆ ಯಾವುದನ್ನೇ ಆಗಲಿ ಪರಿಸ್ಥಿತಿಯನ್ನು ಕೂಲಂಕಷವಾಗಿ ನೋಡುವ ಶಕ್ತಿ ಇತ್ತಂತೆ ಅವನಿಗೆ. ಅವನು ಚಂದ್ರಹಾಸ ಪ್ರಕರಣ ಬಿಟ್ಟರೆ ಬೇರೆ ಯಾವ ಪ್ರಕರಣಗಳು ಇಲ್ಲ. ಹಾಗೆ ಇವತ್ತು ಯಕ್ಷಗಾನದಲ್ಲಿ ಆದ ಈ ಬೆಳವಣಿಗೆಗಳು, ಅಗ್ಗದ ಮಾತುಗಳು, ಆಮೇಲೆ ಯಾವುದನ್ನು ರಂಗದ ಮೇಲೆ ಪ್ರದರ್ಶನ ಮಾಡಬಾರ್ದೋ ಅದನ್ನೆಲ್ಲ ಮಾಡೋದು. ಈಗ ತುಳಸಿ ಜಲಂಧರದಲ್ಲಿ ದೇವೇಂದ್ರ ಮದ್ಯಪಾನ ಮಾಡುವಂಥ ಒಂದು ದೃಶ್ಯ ಉಂಟು. ಗೋವಿಂದ ಭಟ್ರು ಮಾಡ್ತಿದ್ರು ಅದನ್ನು. ಮದ್ಯಪಾನ ಮಾಡಿದಾಗ ಸ್ವಲ್ಪ ಅದರ ಪರಿಣಾಮಕ್ಕೂ ಒಳಗಾದ ಹಾಗೆ. ಆದರೆ ಅದಕ್ಕೊಂದು ಸ್ಟ್ಯಾಂಡರ್ಡ್ ಇತ್ತು. ಈಗ ಶುಕ್ರಾಚಾರ್ಯ ಮದ್ಯಪಾನ ಮಾಡ್ತಾನೆ, ವೃಷಪರ್ವತನ ಕೊಟ್ಟಿದ್ದನ್ನು. ಶೇಣಿಯವರು ತಾಳ್ಮದ್ದೆಯಲ್ಲೂ ಕೂಡ ಒಂದು ಮಿತಿಯಲ್ಲಿ, ಈಗ ಮದ್ಯಪಾನ ಮಾಡಿದ್ದೀನಿ, ಅಮಲೇರಿದೆ ಅನ್ನೋದನ್ನು ಒಂದು 2-3 ವಾಕ್ಯಗಳಲ್ಲಿ ಹೇಳಿ ಮುಗಿಸೇ ಬಿಡ್ತಿದ್ರು ಅದನ್ನು ಪ್ರಕರಣ. ಅಂದರೆ ಯಾವುದೇ ಒಂದು ಘಟನೆಗೆ ಒಂದು ಮಿತಿ, ಒಂದು ಚೌಕಟ್ಟು ಇರುತ್ತೆ. ಅದಿಲ್ಲ ಇವತ್ತು. ಇವತ್ತಿನ ಯುವ ಕಲಾವಿದರಿಗೆ ಅಧ್ಯಯನ ಇಲ್ಲ. ಹೊಸ ಪ್ರಸಂಗಗಳೇ, ಏನು ಮಾಡಿದರು ಏನು ಹೇಳಿದರೂ ಆಗುತ್ತೆ. ಕಥೆಯಲ್ಲಿ ಸಾಂಗತ್ಯ ಇಲ್ಲ. ಇದೆಲ್ಲವನ್ನು ನೋಡಿದಾಗ ಮನಸ್ಸಿಗೆ ತುಂಬ ವಿಷಾದ ಆಗುತ್ತೆ. ಸರ್, ಮತ್ತೊಂದು ಕಡೆ ಈ ಸಾಮಾಜಿಕ ಪ್ರಸಂಗಗಳಿಂದ ಈಗ ನಾನೊಬ್ಬ ಪ್ರೇಕ್ಷಕ, ನಾನು ತೋಟದಲ್ಲೋ ಗೆದ್ದೆಯಲ್ಲೋ ಕೆಲಸವನ್ನು ಮಾಡಿರ್ತೀನಿ. ನನಗೆ ಆ ಕ್ಷಣದ ರಂಜನೆ ಅನ್ನೋದು ಮುಖ್ಯ. ನನಗೆ ರಂಜನೆಗೆ ಇವತ್ತು ಹಲವು ಮಾರ್ಗಗಳಿದ್ದರೂ ಯಕ್ಷಗಾನ ನಾನು ಪ್ರೀತಿಸ್ತೀನಿ, ಬಹುಕಾಲದಿಂದ ನೋಡ್ತಾ ಇದ್ದೀನಿ, ನಾನು ನೋಡ್ತೀನಿ, ನನಗೆ ರಂಜನೆ ಆಗತ್ತೆ. ಇದಕ್ಕೆ ನಾವು ಅಥವಾ ಪರಂಪರಾವಾದಿಗಳು ನನ್ನ ನಿಲುವನ್ನು ಕಸಿದ ಹಾಗಾಗುವುದಿಲ್ವಾ? ಒಬ್ಬ ಪ್ರೇಕ್ಷಕನ ದೃಷ್ಟಿಯಿಂದ ನಾನು ಏನು ಅಪೇಕ್ಷೆ ಪಡ್ತಾ ಇದ್ದೀನೋ ಅದು ಇರಲಿ ಅಂತ ಅವನು ಹೇಳ್ತಾನೆ. ಒಬ್ಬ ಚಿಟ್ಟಾಣಿಯವರು ಒಂದು ಮಾತು ಹೇಳ್ತಾ ಇದ್ರು, ನನಗೆ ಪ್ರೇಕ್ಷಕರೆಲ್ಲರೂ ಒಂದೇ, ನೆಲದಲ್ಲಿ ಕೂತವರು ಒಂದೇ, ಸೀಟಲ್ಲಿ ಕೂತವರು ಒಂದೇ, ಅದರಲ್ಲಿ ನಾನು ವ್ಯತ್ಯಾಸ ಮಾಡಲ್ಲ, ನನಗೆ ಪಾಮರನ ರಂಜನೆ ಕೂಡ ಅಷ್ಟೇ ಅಗತ್ಯ ಅಂತ. ಸೊ ಒಬ್ಬ ತೀರಾ ಸಣ್ಣ ಪ್ರೇಕ್ಷಕನಿಗೂ ಅದು ಮುಟ್ತದೆ ಅಂತ ಹೇಳಿದರೆ ಒಳ್ಳೇದೇ ಅಲ್ವಾ? ಅದು ಒಂದು ವಾದ ಇದೆ. ಎಷ್ಟೋ ಜನರ ಬಾಯಲ್ಲಿ ಕೇಳಿದ್ದೀನಿ. ಯಕ್ಷಗಾನ ಆಗಲಿ ತಾಳ್ಮರ್ಲೆ ಆಗಲಿ ಯಾರಿಗೆ ಬೇಕು ಅಂತ ಹೇಳಿದರೆ, ಒಬ್ಬ ಅಡಿಕೆ ಮರ ಹತ್ತಿ ಕೊನೆ ಕೊಯ್ತಾನೆ, ಒಬ್ಬ ಔಷಧ ಹೊಡಿತಾನೆ, ಅವನಿಗೆ ರಂಜನೆ ಆಗಬೇಕು ಅಂತ. ಅದರ ವಾದವನ್ನು ನಾನು ಒಪ್ಪೋದಿಲ್ಲ. ಯಕ್ಷಗಾನ ಹೀಗೆ ಇರಬೇಕು ಯಾಕೆ ಅನ್ನೋದು ಉತ್ತರ ಏನು? ಅದಕ್ಕೆ ಯಕ್ಷಗಾನ ಹೀಗೆ ಇರತಕ್ಕದ್ದು ಅನ್ನೋದಕ್ಕೆ ಅದಕ್ಕೊಂದು ಪರಂಪರೆ ಉಂಟು, ಒಂದು ನಡೆ ಇದೆ. ಅದಕ್ಕೆ ಹೀಗೆ ಇರಬೇಕು ಅಂತ. ಬಾಲಗೋಪಾಲ ವೇಷ, ಸ್ತ್ರೀ ವೇಷ, ಪಾಂಡವರ ಒಡ್ಡೋಲಗ, ಇದು 3. ಪಾಂಡವರ ಒಡ್ಡೋಲಗ ಅಂತ ಹೇಳಿದರೆ ದೇವೇಂದ್ರನೇ ಬರೋದಲ್ಲಿ. ಬರುತೋಷ ವಾಂತೇನು ನಿಮ್ಮಯ ನುಡಿಗೆ, ಖಳರ ಬಾಧೆಯು ಯಮಗೆಳ್ಳಿ ನೀತಿಲ್ಲ, ಹೀಗೆಲ್ಲ ಉಂಟಲ್ಲ. ಅದರ ಹೆಸರು ಪಾಂಡವರ ಒಡ್ಡೋಲಗ. ಆ ಒಡ್ಡೋಲಗಕ್ಕೂ ಕಥೆಗೂ ಸಂಬಂಧ ಇಲ್ಲ, ಆದರೂ ಅದು ಬೇಕು. ಆಮೇಲೆ ಹಾಗೆ ಅದಕ್ಕೊಂದು ನಡೆ ಉಂಟು. ಈಗ ಉದಾಹರಣೆಗೆ
ಭರತನಾಟ್ಯದಲ್ಲಿ ಏನಾದ್ರು ವಿಕಾರಗಳು ಬಂದಿದೆಯಾ? ಹ್ಮ್. ಇಲ್ಲ. ಹ್ಮ್. ಶಾಸ್ತ್ರೀಯ ಸಂಗೀತದಲ್ಲಿ ಬಂದಿದೆಯಾ? ಹ್ಮ್. ಇಲ್ಲ. ಹ್ಮ್. ಆಮೇಲೆ ಕಥಕ್ಕಳಿ ಅವುಗಳಲ್ಲಿ ಬಂದಿದೆಯಾ? ಹ್ಮ್. ಅದರಲ್ಲೂ ಬರಲಿಲ್ಲ. ಹ್ಮ್. ಕೇವಲ ಯಕ್ಷಗಾನಕ್ಕೆ ಮಾತ್ರ ಈ ಒಂದು ದುರ್ದಶೆ ಬಡಿದಿತ್ತು. ಹ್ಮ್. ಇದು ಯಾರು ಹೇಳೋದು ಅಂದರೆ, ಹ್ಮ್. ಒಂದು ಪಾತ್ರವನ್ನು, ಹ್ಮ್. ಈಗ ಬೇಕಾದ್ರೆ ದುರ್ಯೋಧನ ಇರಲಿ, ಕೀಚಕ ಇರಲಿ, ಜರಾಸಂಧ ಇರಲಿ, ಹ್ಮ್. ಯಾವುದೇ ಇರಲಿ, ಹ್ಮ್. ಪ್ರೌಢವಾಗಿ ಚಿತ್ರಣ ಮಾಡುವ ಸಾಮರ್ಥ್ಯ ಇಲ್ಲದೆ ಇದ್ದವ್ರ ವಾದ ಇದು. ಹ್ಮ್. ಈಗ ಶ್ರೇಣಿಯವರು ಜರಾಸಂಧ ಮಾಡಿದ್ದಾರೆ, ತಾಳ್ಮದಲ್ಲಿ ಉಂಟಲ್ಲ. ಹ್ಮ್. ಓ, ಜರಾಸಂಧ ಅಂದರೆ ಅವನು ದುಷ್ಟನೇ, 96 ರಾಜಕುಮಾರರನ್ನು ಸೆರೆಮನೆಯಲ್ಲಿಟ್ಟವನು. ಹ್ಮ್. ಆದರೆ ಮಗಧ ಮಾಗಧ ಹ್ಮ್. ಒಂದು ಕಾಲದಲ್ಲಿ ನನ್ನ ಹೆಸರು ಹೇಳಿದರೆ ಜಗತ್ತಿನ ಎದೆ ನಡುತ್ತಿತ್ತು. ಹ್ಮ್. ಇವತ್ತು ನನ್ನ ಎದೆ ನಡುಗಲಿಕ್ಕೆ ಆರಂಭ ಆಗಿದೆಯಲ್ಲ ಹ್ಮ್. ಅಂದಾಗ ಅದರ ಪರಿಣಾಮ ಹೇಗಿರ್ತದೆ? ಹ್ಮ್. ರಂಜನೆ ಅಂತ ಹೇಳಿದರೆ ರವಿ, ಹ್ಮ್. ಅಗ್ಗದ ಕೆಳಮಟ್ಟದ ಮಾತುಗಳು ಹ್ಮ್. ಇವತ್ತು ನಾವು ಕಿವಿಯ ಮೇಲೆ ಬೀಳಿಸಿಕೊಳ್ಳುವ ಮಾತಿನಿಂದಲೇ ರಂಜನೆ ಆಗಬೇಕಂತ ಏನೂ ಇಲ್ಲ. ಹ್ಮ್. ಈಗ ಉದಾಹರಣೆಗೆ ಹ್ಮ್. ಪಾರ್ಥಿ ಸುಬ್ಬನ ಪ್ರಸಂಗಗಳಲ್ಲಿ ಒಂದು ಭರತಾಗಮನ. ಹ್ಮ್. ಅದರಲ್ಲಿ ಹ್ಮ್. ಭರತ ಅಂದರೆ ರಾಮನಿಗೆ ಹೇಳ್ತಾನೆ, ಹ್ಮ್. ತಂದೆಯವರು ತೀರಿ ಹೋದರು. ಹ್ಮ್. ರಾಮನಿಗೆ ದುಃಖ ಆಗುತ್ತೆ, ಲಕ್ಷ್ಮಣನಿಗೂ ದುಃಖ ಆಗುತ್ತೆ, ಮಗ. ಹ್ಮ್. ಆದರೆ ಇನ್ನೊಂದು ಪಾತ್ರ ಉಂಟಲ್ಲಿ, ಸೀತೆ. ಹ್ಮ್. ಪಾರ್ಥಿ ಸುಬ್ಬನಿಗೆ ನಾವು ಸಾಷ್ಟಾಂಗ ಪ್ರಣಾಮ ಮಾಡಬೇಕು. ಹ್ಮ್. 6 ಪದ್ಯ ಉಂಟಲ್ಲ, ಹ್ಮ್. ಗೊತ್ತಲ್ಲ ನಿಮಗೆ? ಇನ್ನಾರೆನ್ನನು ಗುಣದಲ್ಲಿ ಬಣ್ಣಿಸಿ ಬಣ್ಣಿಸಿ ಕರೆಯುವವರು. ಹ್ಮ್. ಸಮಾಜಕ್ಕೆ ಎಷ್ಟು ಒಳ್ಳೆಯ ಸಂದೇಶ ಅದು. ಹ್ಮ್. ಯಾರ್ದೋ ಮನೆಯಲ್ಲಿ ಹುಟ್ಟಿ ಬೆಳೆದ ಮಗಳು ಹ್ಮ್. ಮದುವೆಯಾಗಿ ಗಂಡನ ಮನೆಗೆ ಬಂದಾಗ ಹ್ಮ್. ಆ ಮಾವನ ಪ್ರೀತಿ, ಹ್ಮ್. ವಾತ್ಸಲ್ಯ, ಪ್ರೇಮ ಹೇಗೆ ಗಳಿಸ್ಕೊಂಡ್ರೆ ಅವಳು? ಹ್ಮ್. ಮಾವನ ಗುಣವನ್ನು ಬಣ್ಣಿಸುವರೆ 1000 ಬಾಯಿರಬೇಕು. ಹ್ಮ್. ಹಾಗೆ ದಶರಥ ಅವಳನ್ನು, ಸೀತೆಯನ್ನು ಎಷ್ಟು ವಾತ್ಸಲ್ಯದಿಂದ ನೋಡಿರ್ಬೋದು. ಸೊಸೆ, ಹ್ಮ್. ಇದು ರಂಜನೆ ಹೌದಲ್ಲ? ಹ್ಮ್. ಈಗ ರಂಜನೆ ಅಂದರೆ ನಾನೊಂದು ವಿಚಾರ ಹೇಳ್ತೀನಿ. ಹ್ಮ್. ಈಗ ಸುಮಾರು ಒಂದು 25-30 ವರ್ಷದ ಕೆಳಗೆ ಹ್ಮ್. ಸುರತ್ ಕಲ್ಮೇಳದವರು ಗುಣಸುಂದರಿ ಪಾಪಣ್ಣ ವಿಜಯ ಆಟ ಆಡ್ತಿದ್ದು ನಿನಗೂ ಗೊತ್ತಿದೆ. ಹ್ಮ್. ಈಶ್ವರ ಭಟ್ರು ಗುಣಸುಂದರಿ ಪಾತ್ರ ಮಾಡ್ತಿದ್ರು. ಹ್ಮ್. ಶಾಪದಿಂದ ಅವಳ ಗಂಡ ಕರಡಿ ಆಗೋ ಕಥೆನೂ ಗೊತ್ತು ನಿನಗೆ. ಹ್ಮ್. ಶಿವಪಾರ್ವತಿಯರು ಮಾಯಾ ವೇಷದಲ್ಲಿ ಬಂದು ಕರಡಿಯನ್ನು ಕೇಳುವ ಇದು ಗೊತ್ತು. ಹ್ಮ್. ಕರಡಿಯನ್ನು ಒಪ್ಪಿಸಿ ಕೊಡುವಾಗ ಹ್ಮ್. ಈಶ್ವರ ಭಟ್ರ ಅಭಿನಯ, ಹ್ಮ್. ಮಾತಲ್ಲ ಅಭಿನಯ. ಹ್ಮ್. ಆ ಕರಡಿ ಪಾತ್ರ ಮಾಡಿದವನು ಅವ್ರ ಮುಖ ಏನು ಕಾಣ್ತಾ ಇರಲಿಲ್ಲ. ಹ್ಮ್. ನಾನು ಪ್ರತ್ಯಕ್ಷ ನೋಡಿದ್ದೀನಿ ರವಿ. ಹ್ಮ್. ಕಣ್ಣೀರು ಹಾಕದೇ ಇದ್ದವನೇ ಪಾಪಿ. ಹ್ಮ್. ಆ ಕಣ್ಣೀರು ಕೂಡ ರಂಜನೀಯ. ಹ್ಮ್. ಅದರಿಂದ ಅಂದ್ರೆ ಮನಸ್ಸಿಗೆ ಏನೋ ಒಂದು ಹೌದು, ತಲ್ಲಣವನ್ನ ಸೃಷ್ಟಿಯಾಗಬೇಕು. ಅದು ಆಗ್ಬೇಕು. ಸಂತೋಷದ್ದು ಇರ್ಬೋದು, ದುಃಖದ್ದು ಇರ್ಬೋದು. ಈಗ ನವರಸಗಳಲ್ಲಿ ಹ್ಮ್. ಕರುಣಾರಸವೂ ಒಂದು. ಹ್ಮ್. ಕರುಣಾರಸವನ್ನು ನಾವು ನೋಡುವಾಗ, ಓದುವಾಗ, ಕೇಳುವಾಗ ಹ್ಮ್. ನಮ್ಮ ಕಣ್ಣಲ್ಲಿ ನೀರು ಇಳಿದರೆ ಹ್ಮ್. ಅದು ರಸಾನುಭೂತಿ, ಹ್ಮ್. ಅದು ಕೂಡ ರಂಜನೆಯೇ. ಹ್ಮ್. ಅಂದ್ರೆ ಮನೋರಂಜನೆ ಅನ್ನೋ ಅರ್ಥಕ್ಕೆ ವ್ಯಾಖ್ಯಾನ ಈಗಿರುವುದು ಮೋಸ್ಟ್ಲಿ ಸಂತೋಷ ಅನ್ನುವ ಅಷ್ಟೇ. ಹಾ. ನಗಬೇಕು. ಹ್ಮ್. ಹಾಸ್ಯ 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 ಅಂದ್ರೆ ಏನು? ಹ್ಮ್. ಹಾಸ ಅಂದರೆ ನಗು. ಹ್ಮ್. ಚಂದ್ರಹಾಸ ಹ್ಮ್. ಅಂತೀವಿ ನಾವು. ಹ್ಮ್. ಅವನ ಮುಖದಲ್ಲಿ ಚಂದ್ರನ ಹಾಗೆ ಒಂದು ನಗು ಮುಖ. ಹ್ಮ್. ಹಾಸ್ಯ ಅಂದರೆ ನಗಬೇಕಾದದ್ದು. ಹ್ಮ್. ಶೇಕ್ಸ್ಪಿಯರ್ ನಾಟಕ ಓದಿದರೂ ಕೂಡ ಹ್ಮ್. ಅಲ್ಲಲ್ಲಿ ಒಂದು ಸಣ್ಣ ಹಾಸ್ಯದ ಒಂದು ತುಣುಕು ಬರ್ತದೆ, ತಿಳಿ ಹಾಸ್ಯ. ತಿಳಿ ಹಾಸ್ಯ. ಹ್ಮ್. ಈಗ ಒಂದು ಉದಾಹರಣೆಗೆ ಹ್ಮ್. ಒಥೆಲೋ ಹ್ಮ್. ದುರಂತ ನಾಟಕ, ಹ್ಮ್. ಟ್ರಾಜಿಡಿ. ಹ್ಮ್. ಡೆಸ್ಡೆಮೋನ ಅಂತ ಒಂದು ಸ್ತ್ರೀ ಪಾತ್ರ, ಹ್ಮ್. ಜೊತೆಗೊಬ್ಬ ಸೇವಕ. ಹ್ಮ್. ಕ್ಯಾಸಿಯೋ ಅನ್ನು ಹುಡುಕ್ತಾ ಹೋಗ್ತಾಳು ಅವಳು. ಹ್ಮ್. ಅವನ ಬಗ್ಗೆ ಅನುಕಂಪದಿಂದ ಹ್ಮ್. ಮದುವೆ ಆಗಿರುತ್ತೆ ಅವಳು. ಹ್ಮ್. ಅವಳು ಕೇಳ್ತಾಳು, ಡು ಯು ನೋ ವೇರ್ ಕ್ಯಾಸಿಯೋ ಲೈಸ್ ಅಂತ ಕೇಳ್ತಾಳು. ಹ್ಮ್. ಲೈ ಶಬ್ದಕ್ಕೆ ಹ್ಮ್. ಇರು ಅಂತ ಒಂದು ಅರ್ಥ, ಮಲಗು ಅಂತ ಅರ್ಥ, ಸುಳ್ಳು ಅಂತ. ಇವ ಏನು ಹೇಳ್ತಾನೆ, ಹ್ಮ್. ಅವಳು ಕೇಳಿದ್ದೇನು, ಕ್ಯಾಸಿಯೋ ಎಲ್ಲಿರ್ತಾನೆ ಗೊತ್ತೇನೋ ನಿನಗೆ, ಎಲ್ಲಿದ್ದಾನೆ ಗೊತ್ತಾ? ಹ್ಮ್.
ಹ್ಮ್. ಇವನು ಮೇಡಮ್ ಇಫ್ ಐ ಸೇ ಕ್ಯಾಸಿಯೋಲೈಸ್ ಯು ಸ್ಟ್ಯಾಬ್ ಮೀ ಅಂತ ಹೇಳಿ. ಹ್ಮ್. ನಾನು ಹ್ಮ್. ಕ್ಯಾಸಿಯೋ ಸುಳ್ಳು ಹೇಳ್ತಾನೆ ಅಂತ ಹೇಳಿಬಿಟ್ರೆ ಹ್ಮ್. ಅವನು ನನಗೆ ಕೊಂದೇ ಹಾಕ್ತಾನೆ ಅಂತ ಹ್ಮ್. ಜನ ನಗ್ತಾರೆ. ಹ್ಮ್. ಯಾಕೆಂದರೆ ಒಂದು ಗಂಭೀರವಾದ ದೃಶ್ಯ ನೋಡುವಾಗ ಹ್ಮ್. ನಮ್ಮ ನರಗಳೆಲ್ಲ ಸೆಟ್ಕೊಂಡು ಬಿಟ್ಟಿರ್ತವೆ. ಹ್ಮ್. ಒಂಚೂರು ಒಂದ್ಸಲ ನಕ್ಕು ಬಿಟ್ಟರೆ ರಿಲ್ಯಾಕ್ಸ್ ಆಗುತ್ತೆ. ಹ್ಮ್. ಹಾಸ್ಯ ಅಷ್ಟೇ ಇರಬೇಕು. ಹ್ಮ್. ಒಂದು ಊಟದಲ್ಲಿ ಉಪ್ಪಿನಕಾಯಿ ಇರುವಷ್ಟು. ಹ್ಮ್. ಆದರೆ ಆರಂಭದಿಂದ ಕೊನೆವರೆಗೂ ಹಾಸ್ಯ. ಹ್ಮ್. ಆ ಹಾಸ್ಯದಲ್ಲಿ ಅಸಂಗತಗಳು ಹ್ಮ್. ಇವೆಲ್ಲ ಇವತ್ತು ಯಕ್ಷಗಾನದಲ್ಲಿ ಬ್ಯಾಡದೇ ಇರುವಂತಹ ಮಾತಾಗಿದ್ದಾವೆ. ನಿಮ್ಮ ಮಾತಿಗೆ ಪೂರಕವಾಗಿ ಹೇಳಬೇಕು ಅಂತಂದ್ರೆ, ಹಾಂ, ಈಗ ಒಂದು 20 ವರ್ಷದ ಹಿಂದೆ ಅಥವಾ 30 ವರ್ಷದ ಹಿಂದೆ ಹ್ಞೂ, ಯಾವುದೋ ಒಂದು ಆಟ ಈಗಲೂ ಕೂಡ ನಮಗೆ ನೆನಪಿರುತ್ತೆ. ಹೌದು, ಅಂದ್ರೆ ಆ ಮನಸ್ಸಿಗೆ ಅದು ಪರಿಣಾಮವನ್ನು ಕೊಟ್ಟಿದೆ ಅನ್ನೋದು ಹೌದು. ಅದರ ಅರ್ಥ. ಹ್ಮ್. ಅಂದ್ರೆ ಅವತ್ತು ಕೂಡ ರಂಜನೆ ಆಗಿತ್ತು. ಆಗಿತ್ತು. ಆದ್ರೆ ಇವತ್ತಿನ ಆಟ ಬೆಳಗಾಗೋನೊಳಗೆ ಅದು ಮರ್ತೋಗುತ್ತೆ, ಮರ್ತೋಗುತ್ತೆ. ಮರ್ತೇ ಹೋಗುತ್ತೆ. ಅಂದ್ರೆ ಅದು ಕ್ಷಣಿಕ. ಕ್ಷಣಿಕ. ಈಗ ಒಂದು ಕಾಲದಲ್ಲಿ ಹ್ಮ್. ಆಟ ಉಂಟು. 2 ನಿಮಿಷದಾಗ ಯಾರು ಮಾರಾಯ ಹ್ಮ್. ಕೇಳ್ತಿದ್ರು ಅವಾಗ. ಹ್ಮ್. ಹಾಂ, ಹ್ಮ್. ನಗರ ಜಗನ್ನಾಥ ಶೆಟ್ರ ಹ್ಮ್. ಇಲ್ಲ, ನಗರ ಜಗನ್ನಾಥ ಶೆಟ್ರ ಮೇಳ ಬಿಟ್ಟರು. ಹಾಗಾದ್ರೆ ಇದರಲ್ಲಿ 2ನೇ ವೇಷಧಾರಿ ಯಾರು ಹ್ಮ್. ಇದು ಕೇಳ್ತಾರೆ. ಆಮೇಲೆ ಹ್ಮ್. ನಿನ್ನೆ ಶ್ರೇಣಿಯವ್ರು ಯಾವ್ದು ಮಾಡಿದರು, ಹ್ಮ್. ಆಮೇಲೆ ಹಾರಾಡಿ ಕೃಷ್ಣ ಯಾವ್ದು ಮಾಡಿದರು, ಹ್ಮ್. ಇದೆಲ್ಲ ಪ್ರಶ್ನೆ ಬರ್ತಿತ್ತು. ಹ್ಮ್. ಈಗ ಹ್ಮ್. ಯಾವ ಪಾತ್ರ ಯಾರು ಅನ್ನೋದು ನೆನಪಿರೋದಿಲ್ಲ ಬೆಳಿಗ್ಗೆ. ಹ್ಮ್. ಈಗ ಕೃಷ್ಣಯಾಜಿಯವರು ಅಗ್ನಿ ನಕ್ಷತ್ರ. ಹ್ಮ್. ಕೃಷ್ಣಯಾಜಿಯವರು ಎಂತ ಮಾಡಿದ್ರು ನೆನ್ಪು. ಅದು ಎಂಥದ್ದು ಒಂದು ಪಾತ್ರ ಮಾಡಿದ್ರು ಮಾರಾಯ. ರಾತ್ರಿ 10 ಗಂಟೆ ಆಗಿತ್ತು, ಹ್ಮ್. 1-1:30ಗೆ ಪಾತ್ರ ಮುಗೀತು. ಹ್ಮ್. ಎಂಥದ್ದು ಮಾಡಿದರು. ಹ್ಮ್. ಇಷ್ಟೇ. ಹ್ಮ್. ಕಲಾವಿದನ ಹೆಸರು ಉಳಿಯೋದಿಲ್ಲ, ಹ್ಮ್. ಕಲಾವಿದ ನಿರ್ವಹಿಸಿದ ಪಾತ್ರದ ಹೆಸರು ಉಳಿಯೋದಿಲ್ಲ ಇವತ್ತು. ಹ್ಮ್. ಈಗ ಕರುಣಾರಸ ಇದೆಯಲ್ಲ, ಏಕೋ ರಸಃ ಕರುಣ ಏವಾ ಹ್ಮ್. ಅಂತ ಭವಭೂತಿ ಹೇಳ್ತಾನೆ ಹ್ಮ್. ಅವನು ಉತ್ತರಾಮಚರಿತದಲ್ಲಿ. ಹ್ಮ್. ಇನ್ನು ಕೆಲವರು ಒಪ್ಪೋದಿಲ್ಲ ಅದನ್ನು. ಹ್ಮ್. ಸ್ತ್ರೀ ರೂಪಮೇ ರೂಪಂ ಶೃಂಗಾರಮೇ ರಸಂ ಅಂತ ಹೇಳಿದವರು ಇದ್ದಾರೆ. ಹ್ಮ್. ಆದರೆ ಒಂದು ರಂಜನೆ ಅಂತ ಹೇಳಿದರೆ ಹ್ಮ್. ನಮ್ಮ ಮನಸ್ಸನ್ನು ಕಲಕಬೇಕು, ಹ್ಮ್. ನಮ್ಮ ಮೇಲೊಂದು ಪರಿಣಾಮ ಉಂಟಾಗಬೇಕು, ಹ್ಮ್. ಒಂದು ರೀತಿ ಬಾಹ್ಯ ವಿಸ್ಮೃತಿ ಆಗಬೇಕು. ಹ್ಮ್. ಈ ಗುಡ್ಡೇಕೇರಿ ಹತ್ತಿರ ಹ್ಮ್. ಹುಳ್ಕೋಡು ಅಂತ ಒಂದು ಊರು, ಹ್ಮ್. ಅಲ್ಲಿ ರಾಮಕೃಷ್ಣಯ್ಯ ಅಂತಿದ್ರು. ಹ್ಮ್. ಉಪ್ಪೂರು ಪದ್ಯ ಬಹಳ ಇಷ್ಟ ಅವರಿಗೆ. ಹ್ಮ್. ಆಮೇಲೆ ಉಪ್ಪೂರು ಯಾವ ಮೇಳದಲ್ಲಿ ಅವಾಗ ಸಾಲಿಗ್ರಾಮ ಅಮೃತೇಶ್ವರರೆಲ್ಲ ಇರ್ತಿದ್ರು. ಹ್ಮ್. ಅವರನ್ನು ದುರ್ಗಪ್ಪ ಗುಡಿಗಾರನ ಕರ್ಕೊಂಡು ಬರೋದು, ಹ್ಮ್. ಒಳ್ಳೆ ಒಂದು ಅಡುಗೆ ಮಾಡಿಸೋದು, ಹ್ಮ್. ಅವ್ರ ಹತ್ರ ಒಂದು 2 ಗಂಟೆ ಪದ್ಯ ಹೇಳಿಸೋದು. ಹ್ಮ್. ರವಿ ಹ್ಮ್. ಮೇನ್ ರೋಡ್ನಿಂದ 2 ಕಿಲೋಮೀಟ್ರ್ ದೂರ. ಹ್ಮ್. ಉಪ್ಪೂರು ದುರ್ಗಪ್ಪ ಗುಡಿಗಾರ ನಡ್ಕೊಂಡು ಹೋಗ್ತಿದ್ರು. ಹ್ಮ್. ಆ ದುರ್ಗಪ್ಪ ಗುಡಿಗಾರ 2 ಮದ್ಲೆ, ಹ್ಮ್. ಆಮೇಲೆ ಅವ್ರದ್ದೊಂದು ಚೀಲ. ಹ್ಮ್. ಅಂದರೆ ಯಕ್ಷಗಾನದ ಕಲಾವಿದರಿಗೆ ಆ ಕಾಲದಲ್ಲಿ ಹ್ಮ್. ಕಲಾವಿದ ಅಥವಾ ಯಕ್ಷಗಾನ ಕಲಾ ಪೋಷಕ ಅಂದರೆ ಎಷ್ಟು ವಿಶ್ವಾಸ ಇತ್ತು, ಹ್ಮ್. ಎಂಥ ಒಂದು ಆತ್ಮೀಯತೆ ಇತ್ತು. ಹ್ಮ್. ನಮ್ಮ ಹಂದರಸ ಭಟ್ರು ಈ ರಾಮಕೃಷ್ಣಯ್ಯನಿಗೆ ಹೇಳಿದರು, ಹ್ಮ್. ಅಂಥ ಒಳ್ಳೆ ಹಿಮ್ಮೇಳ ಇದೆ, ಹ್ಮ್. ಒಂದು ತಾಳ್ಮದ್ಲೆ ಮಾಡಿಸೋಣ. ಹ್ಮ್. ಕೂಡಲೇ ಅವ್ರು ಒಪ್ಕೊಂಡ್ರು. ಹ್ಮ್. ಒಂದ್ಸಲ ಶ್ರೇಣಿಯವರು ಆನಂದ್ ಮಾಸ್ಟರ್ನ ಕರ್ಕೊಂಡು ಬಂದರು, ಹ್ಮ್. ಹಂದರಸ ಭಟ್ರು. ಹ್ಮ್. ಭರತಾಗಮನ ಪದ್ಯ ಹ್ಮ್. ಪ್ರಸಂಗ. ಹ್ಮ್. ಶ್ರೇಣಿಯವರ ರಾಮ, ಹ್ಮ್. ಆನಂದ್ ಮಾಸ್ಟರ್ ಭರತ, ಹ್ಮ್. ನಮ್ಮ ಗುರುಗಳು ಭರದ್ವಾಜ ಗುಹ. ಹ್ಮ್. ಅಂದಲ್ಲ ಸರ್. ಹಂದರಸ ಹೌದು. ಹ್ಮ್. ಆ ದೊಡ್ಡ ದೊಡ್ಡವರೆಲ್ಲ ಬಂದಾಗ ಅವ್ರು ಸಣ್ಣ ಪಾತ್ರನೇ ಹೇಳೋದು. ಹ್ಮ್. ನಾನು ಸೀತೆ ಹೇಳಿದ್ದೆ, ಹ್ಮ್. ಇನ್ನಾರೆನ್ನನು ಗುಣದಲ್ಲಿ ಬಣ್ಣಿಸಿ ಬಣ್ಣಿಸಿ ಕರೆಯುವವರು ಅಂತ ಪದ್ಯ ಹೇಳಿದಾಗ ಹ್ಮ್. ನನ್ನ ಕಣ್ಣಲ್ಲಿ ಮಾತ್ರ ಅಲ್ಲ, ಹ್ಮ್. ಅಲ್ಲಿ ಹೆಂಗಸರು ಹ್ಮ್. ಒಂದು 25-30 ಜನ ಅಷ್ಟೇನೆ, ಹ್ಮ್. ದೊಡ್ಡ ಪ್ರಚಾರದ ಅಬ್ಬರ ತಾಳ್ಮದ್ಲೇ ಅಲ್ಲ, ಹ್ಮ್. ಸ್ವತಃ ರಾಮಕೃಷ್ಣ ಕಣ್ಣೀರು ಹಾಕ್ಬಿಟ್ಟಿದ್ರು. ಹ್ಮ್. ಇದು ರಂಜನೆ ಹೌದಾ ಅಲ್ಲ ಇದು. ಹ್ಮ್. ಮರು ದಿವಸ ಹ್ಮ್. ಇನ್ನು ಪೂರ ಅದೆಂತ ಪದ್ಯ ಹೇಳಿದರು ಮಾರೆ, ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಹ್ಮ್. ಪದ್ಯ ಮುಗಿಸಿದ್ರು ಕೂಡ ನನಗೆ ಹ್ಮ್. ಅರ್ಥ ಹೇಳೋದಕ್ಕೆ ಒಂದು ಗಳಿಗೆ ವಿಸ್ಮೃತಿ ಆಗಿಬಿಟ್ಟಿತ್ತು. ಹ್ಮ್. ನಾನು ಹೇಳಿದೆ, ಹ್ಮ್. ವಿವರಣೆ ಬೇಕೋ ಇನ್ನು. ಹ್ಮ್.
ಕಣ್ಣಿನಿಂದ ಇಳಿಯುವ ಕಣ್ಣೀರನ್ನು ರಾಮ ನೋಡ್ತಾ ಇದೆಯಲ್ಲ. ಹ್ಮ್. ನಾನು ನಿನ್ನ ತಂದೆಗೆ ಸೊಸೆ ಅಲ್ಲ, ಮಗಳು. ಹ್ಮ್. ನಿಮ್ಮ ತಂದೆ ಮಾವ ಅಲ್ಲ, ಹ್ಮ್. ಜನಕ. ಹ್ಮ್. ಅದು ನನಗೆ ಭಾವುಕತೆ ಯಾಕೆ ಬಂತು ಅಂದರೆ ಹ್ಮ್. ಅವು ಪೂರ್ಣ ಹಾಡುಗಾರಿಕೆಯ ಪ್ರಭಾವ. ಹ್ಮ್. ಅದು ರಂಜನೆಯೇ. ಹ್ಮ್. ಹೀಗಾಗಿ ಆವಾಗ ಹ್ಮ್. ಯಕ್ಷಗಾನ ಪ್ರಸಂಗ, ಹ್ಮ್. ಪಾತ್ರ, ಹ್ಮ್. ಪಾತ್ರಧಾರಿ, ಹ್ಮ್. ಮೂರೂ ನೆನ್ಪುಳಿತಿತ್ತು ಹ್ಮ್. ಜನರಲ್ಲಿ. ಹ್ಮ್. ಈ ಹಾಲಾಡಿ ಕುಷ್ಟ ಅಂತೀವಿ. ಹ್ಮ್. ಆಮೇಲೆ ಕೊರ್ಗು ಅಂತ ಒಬ್ಬ ಹಾಸ್ಯಗಾರ. ಹ್ಮ್. ಆಮೇಲೆ ಮಾರುವಿ ಹೆಬ್ಬಾರ ಹನುಮಂತ. ಹ್ಮ್. ಮಾರುವಿ ಹೆಬ್ಬಾರ ಹನುಮಂತನ ಪಾತ್ರ ನುಡಿದಿರೇನ್ರಿ? ಹೌದು. ಹ್ಮ್. ಅವಾಗ ನನಗೊಂದು 15 ವರ್ಷ ಇರ್ಬೋದು, ಹ್ಮ್. ಹೇಳೋರಿಗೊಂದು 60-70 ವರ್ಷ. ಹ್ಮ್. ಅದು ಹನುಮಂತ. ಹ್ಮ್. ಹೀಗೆಲ್ಲ ಆವಾಗ ಈ ಮೂರೂ ನೆನ್ಪುಳಿತಿತ್ತು: ಹ್ಮ್. ಪ್ರಸಂಗ, ಪಾತ್ರ, ಪಾತ್ರಧಾರಿ. ಹ್ಮ್. ಎರಡನೇ ವೇಷಧಾರಿ ಯಾರು ಮಾರೆ ಹ್ಮ್. ಕೇಳ್ತಿದ್ರು ಅವಾಗ. ಹ್ಮ್. ನಿನ್ನೆ ವಾಸ್ತವ ಸಾಮಗ್ರದ್ದು ಒಂದು ದುಷ್ಟ ಬುದ್ಧಿ ನೋಡಿದೆ ಮಾರೆ. ಹ್ಮ್. ಎಂಥ ಒಳ್ಳೆ ದುಷ್ಟ ಬುದ್ಧಿಯೋ. ಹ್ಮ್. ದುಷ್ಟ ಬುದ್ಧಿ ಒಂದ್ಸಲ ಮೇಘರೊಳ್ಳೆದು ಮಾಡಿದರು, ಹ್ಮ್. ಟಾಪ್. ಹ್ಮ್. ಅದೇ ಹೊಸ ಪ್ರಸಂಗದಲ್ಲಿ ಅವ್ರು ಮಾಡಿದಾಗ ಹ್ಮ್. ವಾಸ್ತವ ಸಾಮಗ್ರಿ ಅಂತ ಮಾಡಿ, ಅದು ಎಂಥದ್ದು ಒಂದು ಪಾತ್ರ ಮಾಡಿದ್ರು ಮಾರೆ, ಯಾರಿಗೆ ನೆನಪಿರುತ್ತೋ ಅದು. ಹ್ಮ್. ಹ್ಞೂ. ಅಂದರೆ ಇಲ್ಲಿ ಕೊಡುವಲ್ಲಿ ನಾವು ವಿಫಲತೆಯನ್ನು ಹೊಂದ್ತಾ ಇದ್ದೀವಿ ಅನ್ನೋದರ ಅರ್ಥವ? ಕೊಡುವಲ್ಲಿಯೂ ಹೌದು, ಹ್ಮ್. ಸ್ವೀಕಾರ ಮಾಡೋದ್ರಲ್ಲೂ ಹೌದು. ಹ್ಮ್. ಪ್ರೇಕ್ಷಕ ಇವತ್ತು ಹ್ಮ್. ಅಗ್ಗದ್ದನ್ನೇ ಸ್ವೀಕಾರ ಮಾಡ್ತಾ ಇದ್ದಾನೆ, ಯಾಕಂದ್ರೆ ಕೊಟ್ಟಿದ್ದೇ ಅದು. ಹ್ಮ್. ಯಾವಾಗ ಹೊಸ ಪ್ರಸಂಗಗಳು ಬರಲಿಕ್ಕೆ ಆರಂಭ ಆಯಿತೋ, ಹ್ಮ್. ಪ್ರೇಕ್ಷಕ ಹ್ಮ್. ಹಳೇದನ್ನು ಹಳೇದರಿಂದ ದೂರ ಹೋಗ್ಲಿಕ್ಕೆ ಶುರುವಾದ. ಹ್ಮ್. ಅವನೊಬ್ಬನೇ ಹೋಗಲಿಲ್ಲ, ಹ್ಮ್. ಅವನು ಹೋಗುವಾಗ ಒಂದು ಗುಂಪನ್ನು ಕಟ್ಕೊಂಡೇ ಹೋದ ಅವನು. ಹ್ಮ್. ಇವತ್ತು ಹ್ಮ್. ಇದು 110ನೇ ಪ್ರಯೋಗ. ಹ್ಮ್. ಯಾವುದು ಹೊಸ್ತು. ಹ್ಮ್. ಮುಂದಿನ ವರ್ಷ ಕುಂಟ ಅದು. ಹ್ಮ್. ಈ ವರ್ಷ 110, 150, 300 ಪ್ರಸಂಗ ಆಯ್ತಲ್ಲ ಪ್ರದರ್ಶನ. ಮುಂದಿನ ವರ್ಷ ಕುಂಟ. ಹ್ಮ್. ಅದೇ ಒಂದು ಕೃಷ್ಣ ಸಂಧಾನ, ಹ್ಮ್. ಕರ್ಣಾರ್ಜುನ, ಹ್ಮ್. ರಾವಣವಧೆ, ಹ್ಮ್. ರತಿ ಕಲ್ಯಾಣ, ವಿದ್ಯುನ್ಮ, ಅವೆಲ್ಲ ಬರಲಿ ಎಷ್ಟು ವರ್ಷ ಆಯಿತು. ಹ್ಮ್. ಇವತ್ತಿಗೂ ಇದ್ದಾವೆ ಅವು. ಹ್ಮ್. ಸರ್, ಇದಕ್ಕೆ ಪೂರಕವಾಗಿ ಒಂದು ಪ್ರಶ್ನೆ ಅಂತ ಹೇಳಿದರೆ, ಈಗ ನಾನು ಸಾಮಾಜಿಕ ಪ್ರಸಂಗದಲ್ಲೇ ನೀವು ಹೇಳಿದ ಅಂಶಗಳನ್ನು ಇಟ್ಕೊಂಡು ಕೊಡ್ತೇನೆ, ಆಗ ಒಪ್ಪಬಹುದಾ? ಅದರಲ್ಲಿ ಪೌರಾಣಿಕ ಕಥೆಯಂತೆ ಇದೆ, ಒಳ್ಳೆಯ ಸಂದೇಶ ಇದೆ, ಒಳ್ಳೆಯ ಪಾತ್ರಗಳಿಗೆ ಅವಕಾಶ ಇದೆ, ರಂಜನೆಯೂ ಆಗತ್ತೆ, ರಸೋತ್ಪತ್ತಿಯೂ ಆಗತ್ತೆ, ನೆನಪಲ್ಲಿಯೂ ಉಳಿಯುತ್ತೆ. ಹಾಕೊಟ್ರೆ ಆದರೆ ಅಂತಹ ಪ್ರಸಂಗ ರಚನೆ ಮಾಡಬೇಕಲ್ಲ, ಅಂಥದ್ದೊಂದಿದೆ. ಈಗ ಚೈತ್ರ ಚಂದನ ಅಂತ ಒಂದು ಪ್ರಸಂಗ ಬಂತು, ತುಂಬ ಜನಪ್ರಿಯ ಆಯಿತು. ಬಾಲೆ ಭಾಸವತಿ ಅಂತ ಬಂತು. ಈ ಚೈತ್ರ ಚಂದನದಲ್ಲಿ ಹಣ ಹೆಚ್ಚೋ, ವಿದ್ಯೆ ಹೆಚ್ಚೋ, ಶಕ್ತಿ ಹೆಚ್ಚೋ? ಅವಾಗ ಬಹುಶಃ ಸಿದ್ದಕಟ್ಟೆ ಚೆನ್ನಪ್ಪ ಶೆಟ್ಟರು, ಆಮೇಲೆ ಇನ್ನೊಬ್ರು ಕರುಣಾಕರ್ ಶೆಟ್ಟರು ಅಂತಿದ್ರು, ಹೊಸಂಗಡಿ, ಇವರೆಲ್ಲ ಪಾತ್ರ ಮಾಡ್ತಿದ್ರು. ಸಿದ್ದಕಟ್ಟೆ ಚೆನ್ನಪ್ಪ ಶೆಟ್ಟರದ್ದು ವಿದ್ಯೆ ಮೇಲು ಅಂತ ನಮ್ಮನೆಗೆ ಬಂದು ಇಡೀ ದಿವಸ ಕೂತಿದ್ದಾರೆ. പക്ഷേ ನನಗೆ ವಿದ್ಯೆ ಮೇಲು ಅನ್ನೋದಕ್ಕೆ ಒಂದಷ್ಟು ಸುಭಾಷಿತಗಳನ್ನು ಹೇಳಿ ಅಂತ. ಕರುಣಾಕರ್ ಶೆಟ್ಟರು ಬಂದರು, ಭಾಷೆ ಸಂಪತ್ತೇ ದೊಡ್ಡದು ಅನ್ನೋದಕ್ಕೆ ಹೇಳಿ ಅಂತ. ಆಮೇಲೆ ಇನ್ಯಾರೋ ಬಂದಿದ್ರು, ಶಕ್ತಿಯೇ ಹೆಚ್ಚು. ನಾನು 3 ಜನರಿಗೆ ನನಗೆ ಗೊತ್ತಿರುವಷ್ಟು ಹೇಳಿದೆ. ನಾನು ಅದರಲ್ಲಿ ತೀರ ಸಂಶೋಧನೆ ಮಾಡಿ ಆಳವಾಗಿ ಅಧ್ಯಯನ ಮಾಡಿದವನಲ್ಲ. ಆಮೇಲೆ 3 ಜನ ಒಂದು ಮಾತು ಹೇಳಿದರು, ಸರ್ ಅವತ್ತು ನಿಮ್ಮನೆಗೆ ಬಂದು ಚರ್ಚೆ ಮಾಡಿದ್ರ ಮೇಲೆ ನಮ್ಮ ಈ ಪ್ರದರ್ಶನ ಇನ್ನೂ ಯಶಸ್ವಿ ಆಯಿತು. ಉದಾಹರಣೆಗೆ, ಲಕ್ಷ್ಮಿ ಅಂದರೆ ಬರೇ ಹಣ ಅಲ್ಲ, ಸದ್ಬುದ್ಧಿನೂ ಉಂಟು. ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನ ಶುಭಾಮತಿ. ಅಮ್ಮ ಇಂಥ ದುರ್ಬುದ್ಧಿ ಕೊಡಬೇಡ ಅಂತ. ಇದು ಕೊಡೋಳೆ ಲಕ್ಷ್ಮಿ. ಸಂಪತ್ತು ಕೊಟ್ಟ ಕಾಲಕ್ಕೆ ಇಂಥ ದುರ್ಬುದ್ಧಿ ಕೊಡಬೇಡ. ಸಂಪತ್ತೇ ಕೊಡಲಿಲ್ಲ ಅಂತ ಇಟ್ಕೋ, ಚಿಂತೆ ಇಲ್ಲ,
ಇದ್ದಿದ್ದು ಸಾಕು. ಹ್ಮ್. ಆದರೆ ಅವನಲ್ಲುಂಟು ನನ್ನಲ್ಲಿಲ್ಲ ಅನ್ನೋ ಮತ್ಸರ ಕೊಡಬೇಡ. ಹ್ಮ್. ಈ ರೀತಿ ಹ್ಮ್. ಕೊಟ್ಟರೆ ಅದು ಯಶಸ್ವಿ ಆಗುತ್ತೆ. ಹ್ಮ್. ಆವಾಗ ಈ ಸಿದ್ಕಟ್ಟೆ ಚೆನ್ನಶೆಟ್ಟರು, ಕರುಣಾಕರ್ ಶೆಟ್ಟರು, ಆಮೇಲೆ ಮತ್ತೆ ಯಾರೋ ಒಂದು ಪಾತ್ರ ಮಾಡಿದರು, ನೆನಪಿಲ್ಲ ಈಗ ನನಗೆ. ಹ್ಮ್. ಅವರು ಚಿಂತನೆ ಮಾಡ್ತಿದ್ರು, ಅಧ್ಯಯನ ಮಾಡ್ತಿದ್ರು, ಆಮೇಲೆ ಚರ್ಚೆ ಮಾಡ್ತಿದ್ರು. ಹ್ಮ್. ಈಗ ಚೆನ್ನಬೈಲು ವಿಶ್ವನಾಥ್ ಶೆಟ್ಟರು ಇದ್ದಾರೆ. ಸಿದ್ದಕಟ್ಟೆ ವಿಶ್ವನಾಥ್ ಶೆಟ್ಟಿ ಅಲ್ಲ, ಇನ್ನೊಬ್ಬರು ಸಂಜೀವ್ ಶೆಟ್ಟಿ ಅಂತ ಒಬ್ಬರು ಇದ್ದಾರೆ ಚೆನ್ನಬೈಲ. ಅವರು ನನಗೆ ಅವಾಗ ಫೋನ್ ಮಾಡ್ತಾರೆ. ಆ ರೀತಿ ಕಲಾವಿದರು ಹೊಸ ಪ್ರಸಂಗ ಆದ್ರೂ ಹಾಂ ತಡಿ ನೆನಪಾಯ್ತು ನನಗೆ, ಮಹಾಭಾರತದಲ್ಲಿ ಒಂದು ಸನ್ನಿವೇಶ ಹೀಗೆ ಉಂಟು, ರಾಮಾಯಣದಲ್ಲಿ ಹೀಗೆ ಉಂಟು, ಅವಾಗ ನೋಡಿ ಹೀಗಾಯಿತು. ಇದನ್ನು ಅಳವಡಿಸ್ಕೊಂಡ್ರೆ ಯಶಸ್ವಿ ಆಗುತ್ತೆ. ಅಳವಡಿಸೋದಕ್ಕೆ ಇವತ್ತಿನ ಕಲಾವಿದನಿಗೆ ರಾಮಾಯಣ ಮಹಾಭಾರತದ ಆ ಘಟನೆಗಳನ್ನು ಇದಕ್ಕೆ ಜೋಡಿಸುವ ಒಂದು ಅಧ್ಯಯನ ಬೇಕಲ್ಲ. ಅಂದರೆ ಒಬ್ಬ ಸಮರ್ಥ ರಂಗ ನಿರ್ದೇಶಕ ಇದ್ದರೆ ಹೊಸ ಪ್ರಸಂಗವನ್ನು ಕೂಡ ಒಂದು ಮೇಲ್ಮಟ್ಟದ ಸ್ತರದಲ್ಲಿ ಮಾಡ್ಬೋದು ಅನ್ನೋದು ನಿಮ್ಮ ಧೋರಣೆ. ಮಾಡ್ಬೋದು. ಈಗ ಅದೇನು ತಪ್ಪೇನಿಲ್ಲ. ಈಗ ಡಾಕ್ಟರ್ ರಾಜ್ಕುಮಾರ್ ಪೌರಾಣಿಕ ಪಾತ್ರ ಮಾಡಿದರು, ಐತಿಹಾಸಿಕ ಪಾತ್ರ ಮಾಡಿದರು, ಆಮೇಲೆ ಜಾನಪದೀಯ ಪ್ರಸಂಗಗಳ ಪಾತ್ರ ಮಾಡಿದರು, ಬಾಲನಾಗಮ್ಮ ಇವು ಎಲ್ಲ. ಆಮೇಲೆ ಇವತ್ತಿನ ಹೊಸ ಸಿನಿಮಾಗಳಲ್ಲೂ ಪಾತ್ರ ಮಾಡ್ತಿದ್ದಾರೆ. ಆದರೆ ಅವ್ರ ಅಭಿನಯ ಹೇಗಿದೆ, ಹೊಸ ಪ್ರಸಂಗ ಆದರೂ ಕೂಡ ಆ ಡೈಲಾಗ್ ಡೆಲಿವರಿ ಇದೆಯಲ್ಲ ಅದು. ಆಮೇಲೆ ಆ ಚಲನಚಿತ್ರದಲ್ಲಿ ತಾನು ಪಾತ್ರ ಮಾಡಬೇಕಾದ್ರೆ ಒಪ್ಕೊಳ್ಬೇಕಾದ್ರೆ ಮುಂಚೆ ಆ ಪಾತ್ರವನ್ನು ಪೂರ್ಣ ಅಧ್ಯಯನ ಮಾಡಿ ಅವರ ಹೆಂಡತಿ ಶ್ರೀಮತಿ ಪಾರ್ವತಮ್ಮ, ತಮ್ಮ ವರದರಾಜ್, ಆಮೇಲೆ ಇನ್ನೂ ಕೆಲವರು ಇವರ ಹತ್ರ ಎಲ್ಲ ಚರ್ಚೆ ಮಾಡಿ ಈ ಪಾತ್ರಕ್ಕೊಂದು ತೂಕ ಇದೆ ಅಂತ ಅನಿಸಿ ಮಾಡ್ತಾರೆ ಅವರು. ಹೀಗಾಗಿ ಡಾಕ್ಟರ್ ರಾಜ್ಕುಮಾರ್ ಇವತ್ತಷ್ಟು ಮೇರು ನಟಾಗಿ ಬೆಳೆದರು. ಅದರಲ್ಲಿ ಹಾಗೆ ಇವತ್ತು ಹೊಸ ಪ್ರಸಂಗನೇ ಇರಲಿ, ಅದು ಚೌಕಟ್ಟಿನಲ್ಲಿದ್ದು ರಾಮಾಯಣ ಮಹಾಭಾರತಗಳಿಗೆ ಆ ಸಂದೇಶವನ್ನು ವಿಸ್ತರಿಸಿ ಹೇಳುವ ಅವಕಾಶ ಇದ್ರೆ ಒಪ್ಪೋಣ. ಅದು ಯಾವುದು ಉಂಟು ಇವತ್ತು? ಮಂತ್ರಿಯ ಮಗಳು ಹೆಂಡ ಕುಡಿದು ಮೈ ಮೇಲೆ ಪ್ರಜ್ಞೆ ಇಲ್ಲದೆ ರಂಗದ ಮೇಲೆ ಅರ್ಧ ಗಂಟೆ ಓಡಾಡಿದರೆ ಏನು ಸಂದೇಶ ಹೋಗುತ್ತೆ? ಹೀಗಾಗಿ ಈಗ ಚೈತ್ರ ಚಂದನದ ಉದಾಹರಣೆ ಕೊಟ್ಟೆ ನಾನು. ಅದು ಈಗ ಗುಣಸುಂದರಿ ಪಾಪಣ್ಣ ವಿಜಯ, ಅದು ಶೇಕ್ಸ್ಪಿಯರ್ ಬರೆದ ಕಿಂಗ್ ಲಿಯರ್ ನಾಟಕ ಅದು. ಆಮೇಲೆ ಸಿನಿಮಾ ಬಂತು ಗುಣಸಾಗರಿ ಅಂತ, ಅದನ್ನು ಯಕ್ಷಗಾನಕ್ಕೆ ಅಳವಡಿಸಿದ್ರು. ಯಶಸ್ವಿ ಆಗಲಿಲ್ವ ಅದು? ಶೂದ್ರ ತಪಸ್ವಿನಿ ಎಲ್ಲ ಬಂತಲ್ಲ, ಬನಶಂಕರಿ ಬಂತು. ಆಮೇಲೆ ಇನ್ನೊಂದು ಮೃಗನಯನೆ ಅಂತ ಒಂದು ಹಾಡ್ತಿದ್ರು ಕುಮಟಾ ಮೇಳದವರು, ಅದು ಚನ್ನಪಟ್ಟಣದ ಒಂದು ಕಥೆ. ಅದು ಜಗದೇವರಾಯ ಅಂತ ಏನೋ ಕಾದಂಬರಿ, ಟಿ ಕೆ ರಾಮರಾವ್ ಬರೆದಿರೋದು. ಅದು ನಮ್ಮ ಆರ್ಗೋಡ್ ಮೋಹನ್ ದಾಸ್ ಶೆಣೈಯವರು ಯಕ್ಷಗಾನಕ್ಕೆ ಅಳವಡಿಸಿದ್ದು. ಅವೆಲ್ಲ ಈಗ ಕೃಷ್ಣಾರ್ಜುನ, ದ್ರೌಪದಿ ಪ್ರತಾಪ, ಮೀನಾಕ್ಷಿ ಕಲೆ, ಅವು ಪುರಾಣದಲ್ಲಿ ಶರಸೇತುಭಂಗ, ಅವು ಮೂಲ ಕೃತಿಗಳಲ್ಲಿ ಇಲ್ಲದ ಪ್ರಸಂಗಗಳು. ಯಶಸ್ವಿ ಆಗಲಿಲ್ವ? ಹಾಗೆ ಇವತ್ತು ಕೂಡ ಕಾಲ್ಪನಿಕ ಕಥೆಯನ್ನು ಇಟ್ಕೊಂಡು ರಾಮಾಯಣ ಮಹಾಭಾರತದ ಸಂದೇಶವನ್ನು ಅದರಲ್ಲಿ ಅದು ಸಂದೇಶ ಗರ್ಭಿತವನ್ನಾಗಿ ಮಾಡಿದರೆ ಯಶಸ್ವಿ ಆಗ್ತದೆ. ಪ್ರಸಂಗ ಕರ್ತೃವಿಗೆ ಬೇಕಲ್ಲ, ಅದು ಕರ್ತೃ ಒಂದು ವೇಳೆ ಮಾಡಿದ್ರು ಅದಕ್ಕೆ ಆಕಾರ ಕೊಡುವಂಥ ಪ್ರಜ್ಞೆ ಕಲಾವಿದನಿಗೆ ಬೇಕಲ್ಲ. ಮತ್ತು ಎಷ್ಟೋ ಹಳೆಯ ಪ್ರಸಂಗಗಳಲ್ಲಿಯೂ ಕೂಡ ನಮ್ಮ ಬಡಗಿನಲ್ಲಿ ರಂಗದ ಮೇಲೆ ಕಲಾವಿದರ ಕುಣಿತದ ವಿಕಾರಗಳು ಜಾಸ್ತಿ ಆಯಿತು. ಅದು ಇತ್ತೀಚೆಗೆ ಬೆಳವಣಿಗೆಗಳು. ಈಗ ಕಾರ್ಗಡಿಯಲ್ಲಿ ಒಂದು ಆಟ ಹೆಸರು, ಇದು ಪಾದುಕಾ ಪಟ್ಟಾಭಿಷೇಕ. ನಾನು ವೇಷಧಾರಿ ಅಲ್ಲ,
ಆದರೆ ಈ ಮಳಲಿ ಶೀನ ಓದ್ತಾ ಇದ್ಮೇಲೆ ದಶರಥ ಮಾಡಿದ್ದೆ ನಾನು. ರಾಮ ಮಾಡಿದರು ಒಬ್ಬರು, ಗುಡ್ಡೆ ಇತ್ತು ಸುಬ್ರಹ್ಮಣ್ಯ ಭಟ್ರು ಭರತ ಮಾಡಿದರು. ಅಣ್ಣ ಕೇಳ ಅಣ್ಣ ನೀವು ಮೂವರ ಅರಣ್ಯದೊಳಿರುವಾಗ ಪದ್ಯ ಬಂತಲ್ಲ, ಸುಬ್ರಹ್ಮಣ್ಯ ಭಟ್ರು ಕುಣಿದಿಲ್ಲ ಅದಕ್ಕೆ. ಆಚೆಗೆ ನಿಂತು ನಮಸ್ಕಾರ ಮಾಡಿದರು, ಈಗ ಬಂದು ಇಲ್ಲಿ ನಿಂತು ನಮಸ್ಕಾರ ಮಾಡಿದರು, ಅಲ್ಲಿ ನಿಂತು ನಮಸ್ಕಾರ ಮಾಡಿದರು, ಇಲ್ಲಿ ನಿಂತು ನಮಸ್ಕಾರ ಮಾಡಿದರು. ನಮಸ್ಕಾರದಲ್ಲೇ ಪದ್ಯ ಮುಗಿಸಿದರು. ಕುಣಿತ ಬರ್ತಿರ್ಲಿಲ್ವ ಅವರಿಗೆ? ಈ ಮೇಳ ಉಂಟು. ಸುಬ್ರಹ್ಮಣ್ಯ ಭಟ್ರು ಯಾವ ತಾಳಕ್ಕೆ ಬೇಕಾದರೂ ಕುಣಿಯ ಬಲ್ಲರು, ಅವರು ಕುಣಿಲಿಲ್ಲಲ್ಲ ಅವರು. ಅದು ಕುಣಿತದ ಒಂದು ಸಂದರ್ಭ ಅಲ್ಲ, ಔಚಿತ್ಯ ಪ್ರಜ್ಞೆ. ಔಚಿತ್ಯ ಪ್ರಜ್ಞೆ. ಹಾಗೆ ಇವತ್ತು ಇನ್ನೊಂದು ಇದಂತ ಹೇಳಿದರೆ, ಕುಣಿತದಲ್ಲಿ ಅದರಲ್ಲೂ ಬಡಗಿನಲ್ಲಿ ವಿಕಾರಗಳು ಜಾಸ್ತಿ ಆಯಿತು. ಇವೆಲ್ಲ ನೋಡಿದಾಗ ಯಕ್ಷಗಾನ ಜನಪ್ರಿಯ ಆಗಬಹುದು, ಅದರದ್ದು ಮೂಲ ಸತ್ವ, ಅದಕ್ಕೊಂದು ಮೂಲ ದ್ರವ್ಯ ಅಂತ ಇರುತ್ತಲ್ಲ. ಈಗ ವಿದ್ಯಾಭೂಷಣರು ಈಗೊಂದು 5 ಲಕ್ಷ ಕೊಡ್ತೀವಿ ನಾವು, ಮುಂಗಾರು ಮಳೆ ಸಿನಿಮಾದ ಹಾಡು ಹಾಡಿ ಅಂತ ಕೆಲವರು ಹಾಡ್ತಾರೆ. ಅವರು ಹಾಡ್ಲಿಕ್ಕೆ ಬರೋದಿಲ್ವ ಅವರಿಗೆ? ಹಾಡೋದಿಲ್ಲ ಅವರು. 5 ಕೋಟಿ ಕೊಡ್ತೀವಿ ಬರೋದಿಲ್ಲ. ನಮಗೆ ನಿಮ್ಮೂರಿಗೆ ಬಂದು ಹೋಗ್ಲಿಕ್ಕೆ 3 ಲಕ್ಷ ರೂಪಾಯಿ ಕೊಡಿ, ದಾಸರ ಪದಗಳನ್ನು ಹಾಡ್ತೀನಿ ನಾನು, ಇನ್ನು ಮಧ್ವಾಚಾರ್ಯರ ದ್ವಾದಶ ಸ್ತೋತ್ರ ಹಾಡ್ತೀನಿ, ಅದು ಬಿಟ್ಟರೆ ಇನ್ಯಾವುದು ಅವ್ರು ಕರಾರುವಾಕ್ಕಾಗಿ ಹೇಳ್ತಾರೆ ಅವರು. ನಮ್ಮ ಯಕ್ಷಗಾನದ ಮೇಳದ ಯಜಮಾನರಿಗೆ ಅದು ಬೇಕು. ನಾವು ಆಡೋದು ಪೌರಾಣಿಕ ಪ್ರಸಂಗಗಳು ಮಾತ್ರ. ಬೇಕಾದ್ರೆ ವರ್ಷಕ್ಕೆ 50 ಆಟ ಆಗಲಿ, ನಿಮಗೆ ಕಂಟ್ರಾಕ್ಟ್ ಬೇಕು ಹೌದಲ್ಲ, ನಿಮ್ಮ ಕಲ್ಪನೆ ಆಟ ನಾವು ಆಡೋದಿಲ್ಲ. ಪೌರಾಣಿಕವೇ ಬೇಕಾದ್ರೆ ತಗೊಳ್ಳಿ, ಬೇಡದಿರಿ ಬಿಡಿ. 1 ವರ್ಷ ಮಾಡಲಿ, ಸರಿಯಾಗುತ್ತೆ. ಮಾಡಲಿಕ್ಕೆ ಇವ್ರು ಚಿಂತೆ ಇಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ ರವಿ, ಹಾಸ್ಯಗಾರ ಕೌರವ ಮಾಡೋದು, ಕೌರವ ಮಾಡಬೇಕಾದವನು ಬೇಹಿನ ಚರ ಮಾಡೋದು. ಯಾವುದ್ಯಾವುದೋ ಭಾಷೆಯಲ್ಲಿ, ತುಳುನಲ್ಲಿ, ಕೊಂಕಣಿಯಲ್ಲಿ, ಕುಂದಾಪುರ ಕನ್ನಡ, ಹವ್ಯಕ ಕನ್ನಡ. ನಾನು ನೋಡಿದೆ ಗದಾ ಯುದ್ಧದಲ್ಲಿ, ಏನು ಮಾಡ್ತಿದ್ಯಾ ಕೃಷ್ಣ ಬಾಬಾ? ಧರ್ಮ ಏನಿಲ್ಲ, ಒಂದು ಚಹಾ ಕುಡಿದು ಕವಳ ಹಾಕ್ತಾ ಕೂತಿದ್ದ. ಹಾಂ, ಹವ್ಯಕ ಭಾಷೆಯಲ್ಲೂ ತಾಳ್ಮಲ್ಲೇ ಆಯಿತು, ಕೊಂಕಣಿ ಭಾಷೆಯಲ್ಲಾಯಿತು, ತುಳುನಲ್ಲಾಯಿತು. ಆದರೆ ನನಗೆ ಅನ್ನೋದು ಪರಿಣಾಮಕಾರಿ ಅಂತ ಅನ್ನಿಸ್ಲಿಲ್ಲ ನನಗೆ. ಹಾಸ್ಯಗಾರನ ಪಾತ್ರನೇ ಮಾಡಬೇಕು. ನಾನು ಕೇಳಿದೆ ಕಲಾವಿದರಿಗೆ, ಇದಕ್ಕೆಲ್ಲ ನೀವು ಯಾಕೆ ಹೋಗ್ತೀರಿ ಮಾರಾಯ? ಎಂತ ಮಾಡೋದು? ಜೀವನ ನಡಿಬೇಕಲ್ಲ. ಇವತ್ತು ಯಾವ ಯಕ್ಷಗಾನ ಕಲಾವಿದನಿಗೂ ಕೂಡ ಜೀವನ ನಿರ್ವಹಣೆಯ ಸಮಸ್ಯೆ ಇಲ್ಲ. ಒಂದು ಮಿತಿಯಲ್ಲಿ ಜೀವನ ನಡೆಸಿದರೆ. ಆದರೂ ಈ ಕಲಾವಿದರು, ಮೇಳದ ಯಜಮಾನರು ಇಬ್ಬರು ಸೇರಿದಾಗ ಪ್ರೇಕ್ಷಕ ಒಬ್ಬ ಏನು ಹೆಚ್ಚು, ಅವನು ಕೆಟ್ಟೋದ. ಸರ್, ಈಗ ನಾನು ತಾಳ್ಮದ್ಲಿಗೆ ಕಲಾವಿದನಾಗಿ ಬರಬೇಕು ಅಂತ ಹೇಳಿದರೆ ಯಾವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು? ಕರೆಕ್ಟು. ಇದು ಒಂದು ಬಹಳ ಮುಖ್ಯವಾದ ಪ್ರಶ್ನೆ. ಇದು ತುಂಬ ಒಳ್ಳೆಯ ಪ್ರಶ್ನೆ. ಯಕ್ಷಗಾನಕ್ಕೆ ತಾಳ್ಮದ್ಲೆ ಆಗಲಿ, ಆಟ ಆಗಲಿ, ಅರ್ಥಧಾರಿ ಆಗಲಿ, ಪಾತ್ರಧಾರಿ ಆಗಲಿ, ಸ್ವಲ್ಪ ಪೂರ್ವ ಸಿದ್ಧತೆ ಬೇಕು. ಮೊದಲನೇದಾಗಿ ಭಾಗವತರಿಗೂ ಕೂಡ ಹೇಳ್ತೀನಿ ನಾನು, ನಮ್ಮ ಹಳೆಯ ಪ್ರಸಂಗಗಳಿದ್ದಾವಲ್ಲ, ಅವುಗಳ ಒಂದು ಸಂಗ್ರಹ ಇರಬೇಕು. ಇವತ್ತಂತೂ ಏನು ಕಷ್ಟನೇ ಇಲ್ಲ. ಈಗ ನಿಮ್ಮ ಪ್ರಯತ್ನ, ನೀವು ಅದರಲ್ಲಿ ಬಹಳ ಪ್ರಯತ್ನ ಪಟ್ಟು ಒಂದ್ಸಲ ಹೇಳಿದಿರಿ, ಇದೊಂದು ಪುಸ್ತಕ, ಈ ಪುಸ್ತಕದ ಆಯಸ್ಸು ಎಷ್ಟು? 50 ವರ್ಷ. 50 ವರ್ಷದ ಮೇಲ್ಪಟ್ಟು ಸಿಗತ್ತಾ? ಇಲ್ಲ. ಅದಕ್ಕೆ ಡಿಜಿಟಲೀಕರಣ. ಈ ಪ್ರಸಂಗದಲ್ಲಿ ಏನಾದ್ರು ತಪ್ಪುಗಳಿದ್ದರೆ ಆ ತಪ್ಪು ಹೋಗಬಾರ್ದು ಅಂತ DS ಶ್ರೀಧರ ರಾಯರಂತಹ ವಿದ್ವಾಂಸರನ್ನು ಕೂರಿಸ್ಕೊಂಡು ನೀವೆಲ್ಲ ಶ್ಲಾಘನೀಯ ಪ್ರಯತ್ನ ಮಾಡಿದ್ದೀರಿ.
ಗೋಪನಿಗೆ ಯಾವ ಪ್ರಸಂಗ ಬೇಕಾದ್ರೂ ಸಿಗುತ್ತೆ. ಒಂದು ಎಲ್ಲ ತಾಳ್ಮದ ಪ್ರಸಂಗಗಳ ಸಂಗ್ರಹ. ನಮ್ಮ ಹಂದರಸು ಲಕ್ಷ್ಮಣ ಭಟ್ರು ನನ್ನ ಗುರುಗಳು, ಅವರಿಗೆ ಅರ್ಥಗಾರಿಕೆ ಒಂದು ಅಭಿರುಚಿ, ಒಂದು ಆಸಕ್ತಿ, ನಿಷ್ಠಾವಂತ ವೈದಿಕ ಬ್ರಾಹ್ಮಣರು ಅವರು. ಅವ್ರ ಹತ್ರ ಹಳೆಯ ಪ್ರಸಂಗಗಳ ಸಂಗ್ರಹ ನೋಡಿ ತಲೆ ತಿರುಗಬೇಕು. ನಾವು 2-3 ಸಲ ರಾಮಾಯಣ ಮಹಾಭಾರತಗಳ ಪೂರ್ಣ ತಾಳ್ಮದಲ್ಲೇ ಮಾಡಿದ್ದು ನಾವು. ಯಾವ ಪ್ರಸಂಗನೂ ಬಿಡಲಿಲ್ಲ. ನೋಡಿ, ಮುಂದಿನ ಸಲ ಒಂದು ಪ್ರಸಂಗ ಮಾಡಬೇಕು, ಅದು ಪಾಂಡವ ಪ್ರಪಂಚ ಅಂದರು. ನಾನು ಆ ಪ್ರಸಂಗದ ಹೆಸರೇ ಕೇಳಿರಲಿಲ್ಲ. ಕೊಡ್ತೀನಿ ತಡೀರಿ. ನೋಡಿ, ಇದನ್ನು ಡೈರೆಕ್ಟ್ ಮಾಡಿ ತಗೊಂಡು ನಾನು ಈಗಲೇ ತಗೊಂಡು ಬನ್ನಿ. ಆ ರೀತಿ ಒಂದು ಸಂಗ್ರಹ ಇರಬೇಕು. ಎರಡನೇದಾಗಿ ರಾಮಾಯಣ ಮಹಾಭಾರತಗಳ ಒಂದು ಅಧ್ಯಯನ. ವಾಲ್ಮೀಕಿ ರಾಮಾಯಣ, ವ್ಯಾಸ ಭಾರತ, ಭಾಗವತ ಮೂಲ ಅಧ್ಯಯನ ಮಾಡಿದ್ರೆ ಒಳ್ಳೆಯದು, ಬೇಡ. ಈಗ ವಾಲ್ಮೀಕಿ ರಾಮಾಯಣ ಕನ್ನಡದಲ್ಲೂ ಸಿಗುತ್ತೆ. ತೊರವೆ ರಾಮಾಯಣ, ಕುಮಾರವ್ಯಾಸ ಭಾರತ, ಜೈಮಿನಿ ಭಾರತ, ಈ ಮೂರನ್ನಾದರೂ ಅಧ್ಯಯನ ಮಾಡಲೇಬೇಕು. ಯಾಕೆ ಅಂದರೆ ರವಿ, ತುಂಬ ಒಳ್ಳೆಯ ಪ್ರಶ್ನೆ ಇದು. ನಮಗೆ ರಾಮಾಯಣ ಮಹಾಭಾರತಗಳ ಘಟನೆಗಳ ಅನುಕ್ರಮಣಿಕೆಗಳು ಗೊತ್ತಿರಬೇಕು. ಒಂದ್ಸಲ ಶರಸೇತು ಭಂಗದಲ್ಲಿ ಅರ್ಜುನ ಮಾಡಿದವರು ಹೇಳೇ ಬಿಟ್ರು, ರಾಜಸೂಯ ಯಾಗ ಆಯಿತು, ಜೂಜಾಡಿದ್ದು ಆಯಿತು, ಸೋಸಿದ್ದು ಆಯಿತು, ಕಾಡಿಗೆ ಹೋಗಿದ್ದು, ತಲೆ ಬಿಸಿ ಆಗಿಬಿಡಿದ್ರು. ಕೊನೆಗೆ ಹೇಳಿದೆ, ನೋಡಿ ಇದೆಲ್ಲ ಅಲ್ಲ. ಸುಭದ್ರೆಗೂ ಹಸ್ತಿನಾವತಿಗೂ ಸಂಬಂಧವೇ ಇಲ್ಲ. ಸುಭದ್ರೆ ಹಸ್ತಿನಾವತಿಯನ್ನು ನೋಡಿದ್ದು ಯಾವಾಗ ಗೊತ್ತಾ? ಪ್ರಾಯ ದ್ಯೂತದ ಸಂದರ್ಭದಲ್ಲಿ ಹೋಗಿರಬಹುದು, ಕೊನೆಗೆ ಅವಳು ಹೋಗಿದ್ದು ಧರ್ಮರಾಯನ ಪಟ್ಟಾಭಿಷೇಕ ಕಾಲಕ್ಕೆ. ಅವಳನ್ನು ಮದುವೆಯಾಗಿ ಹೋಗಿದ್ದು ಇಂದ್ರಪ್ರಸ್ಥಕ್ಕೆ. ಹೀಗೆಲ್ಲ ತಪ್ಪುಗಳನ್ನು ತಿದ್ದಿದ್ದೆ. ಸುಧನ್ವಾರ್ಜುನದಲ್ಲಿ ಅರ್ಜುನ ಮಾಡಿದವರು ಸುಧನ್ವನಿಗೆ ಹೇಳಿದರು, ನಿನ್ನ ರಥ ಸಾಮಾನ್ಯ ಒಬ್ಬ ಬಡಗಿ ಮಾಡಿದ್ದು, ನಂದು ಅಗ್ನಿದತ್ತವಾದ ರಥ ಅಂದ್ಬಿಟ್ರು. ಅವನಿಗೆ ಹೇಳಿದೆ, ಸುಧನ್ವಾರ್ಜುನ ಪ್ರಕರಣದಲ್ಲಿ ಅವನಿಗೆ ಅಗ್ನಿದತ್ತ ರಥ ಇರಲಿಲ್ಲ. ಮಹಾಭಾರತ ಯುದ್ಧದ ಕೊನೆಯಲ್ಲಿ ಅದು ಸುಟ್ಟು ಹೋಗ್ಬಿಡ್ತು, ನಿನ್ನ ಮೇಲೆ ಹೇಳಬಾರ್ದು. ಹೀಗೆ ಈ 3 ಕೃತಿಗಳ ಒಂದು ಘಟನೆಗಳ ಅನುಕ್ರಮಣಿಕೆ. ಶೂರ್ಪನಖಿಯ ನಾಸಾಚ್ಛೇದ ಮುಂಚೆನೋ, ಖರದೂಷಣ ತ್ರಿಶಿರ ವಧೆ ಮುಂಚೆನೋ, ಇದು ಗೊತ್ತಿರಬೇಕು ನಮಗೆ. ಈಗ ಅಂಗದ ಸಂಧಾನ, ಸೇತು ನಿರ್ಮಾಣಕ್ಕೆ ಮುಂಚೆನೋ ಆಮೇಲೋ, ಒಂದು ಇದು ಸಣ್ಣ ವಿಚಾರ. ಇದು ಈ ಸೇತು ನಿರ್ಮಾಣ ಆಗಿ ಅಲ್ಲಿಗೆ ಹೋದ್ರ ಮೇಲೆ ಅಂಗದ ಸಂಧಾನ ಆಗಿದ್ದು ಮುಂಚೆನೋ, ಇವೆಲ್ಲ ನಮಗೆ ಸಣ್ಣ ವಿಚಾರಗಳು ಬೇಕಾಗ್ತವೆ. ಹೀಗಾಗಿ ಅರ್ಥಧಾರಿಯಾಗಲಿ ಅಥವಾ ವೇಷಧಾರಿಯಾಗಲಿ ಭಾಗವತರಾಗಲಿ ಈ ಪ್ರಸಂಗಗಳನ್ನು ಸಂಗ್ರಹ ಮಾಡಬೇಕು. ಅದೇ ನಿಮ್ಮ ಪ್ರಯತ್ನದಿಂದ ಇವತ್ತು ಮೊಬೈಲ್ನಲ್ಲೇ ಸಿಗ್ತವೆ, ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ತೆಕ್ಕೊಂಡು. ಆಮೇಲೆ ಪದ್ಯಗಳ ಬಾಯಿಪಾಠ ಅಲ್ಲಿ ಇಟ್ಕೊಂಡು, ಹೀಗೆ ಪುಸ್ತಕ ಇಟ್ಕೊಂಡು ಯಾವ ಪದ್ಯ ಆಯಿತು ಅಂತ ನೋಡೋದಲ್ಲ, ಆ ಪದ್ಯಗಳ ಒಂದು ಬಾಯಿಪಾಠ ಇದೆಲ್ಲ ಬೇಕು. ಆಮೇಲೆ ರವಿ, ತುಂಬ ಒಳ್ಳೆಯ ಪ್ರಶ್ನೆ ಇದು. ಇನ್ನೊಂದು ಸಣ್ಣ ವಿಚಾರ ಉಂಟು, ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ವಾಮನ ಚರಿತ್ರೆ ಪ್ರಸಂಗ ಉಂಟು. ವಾಮನ ಚರಿತ್ರೆಯಲ್ಲಿ ಅವನು 100ನೇ ಅಶ್ವಮೇಧ ಯಾಗ ಮಾಡುವಾಗ ಅಲ್ವಾ ಪ್ರಸಂಗ ನಡೆದಿದ್ದು. ಯಾಗ ಪೂರ್ಣ ಆಯಿತೋ ಇಲ್ವೋ ಒಂದು ಪ್ರಶ್ನೆ. ಬಲಿಯನ್ನು ಕೆಲವರು ಹೇಳ್ತಾರೆ ಪಾತಾಳಕ್ಕೆ ಮೆಟ್ಟಿದ್ದು. ಪಾತಾಳ ಅಲ್ವೇ ಅಲ್ಲ, ಸುತಲ. ವಿಷ್ಣು ಹೊಸದಾಗಿ ನಿರ್ಮಿಸಿದ ಒಂದು ಲೋಕ ಅದು. ಯಾಕೆ ಅಂತ ಹೇಳಿದರೆ, ದಾನ ಕೊಟ್ಟಾದ್ರ ಮೇಲೆ ಆ ಭೂಮಿಯ ಮೇಲೆ ನಿಲ್ಲುವ ಅಧಿಕಾರ ದಾನಿಗೆ ಇಲ್ಲ. ಈಗ ಎಲ್ಲಿ ನಿಲ್ಬೇಕು ಅವನು? ಆವಾಗ ಬಲಿಯಾದೋ, ನಮ್ಮ ಗುರುಗಳು ಇಂಥ ಪ್ರಶ್ನೆ ಕೇಳ್ತಿದ್ರು,
ಸ್ವಾಮಿ 2 ಪಾದದಿಂದ ಪೂರ್ತಿ ಅಳೆದು ಬಿಟ್ಟೆ, ಈಗ 3ನೇ ಪಾದ ನನ್ನ ತಲೆ ಮೇಲೆ ಇಡ್ಲಿಕ್ಕೆ ಹೋಗಿದ್ಯಾ, ನನಗೆಲ್ಲಿ ಇರಬೇಕು, ಎಲ್ಲವೂ ನಂದಾಗಿತ್ತು, ನನ್ನೇನು ಕೊಟ್ಟಾಯಿತು, ಈಗ ನಾನು ಎಲ್ಲಿರಬೇಕು. ಒಂದು. ಎರಡನೇದು, ಯಜ್ಞ ಪೂರ್ತಿ ಆಯಿತೋ ಇಲ್ವೋ. ಶುಕ್ರನ ಪದ್ಯ ಉಂಟು, ಯಜ್ಞಾಂಗನೆ ನೀನು ಬಂದಿರೆ, ನೀನೇ ಬಂದ್ರ ಮೇಲೆ ಇನ್ನು ಯಜ್ಞ ಯಾಕೆ, ಯಜ್ಞ ಪೂರ್ಣ ಆಗಲೇ ಇಲ್ಲ. ಆಮೇಲೆ ನಾವು ಕಲ್ಪನೆಯಿಂದ ಹೇಳ್ಬೋದು, ಯಜಮಾನ ಅಂದರೆ ಯಜ್ಞ ದೀಕ್ಷಿತ ಸತ್ತೋಗ್ಬಿಟ್ರೆ ಪುರೋಹಿತನೇ ಆ ಸ್ಥಾನದಲ್ಲಿ ಕೂತ್ಕೊಂಡು ಪೂರ್ಣಾಹುತಿ ಕೊಡಬಹುದು ಅಂತ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ತಿದ್ರು, ಆಯಿತು ಈಗ ನಾನು ದೇಹಧಾರಿ, ಅಲ್ಲಿಟ್ಟಿದ್ಯಾ, ನನಗೆ ಹಸಿವು ಬಾಯಾರಿಕೆಗೆ ಏನು ವ್ಯವಸ್ಥೆ, ಇದಕ್ಕೆ ವಿಷ್ಣು ಹೇಳ್ತಾನೆ, ಅದಕ್ಷಿಣಾನಿ ದತ್ತಾನಿ ಯಜ್ಞಾನಿ. ಒಬ್ಬ ಯಜ್ಞ ಮಾಡ್ತಾನೆ, ದಕ್ಷಿಣೆ ಕೊಡೋದಿಲ್ಲ. ಅದ್ರ ಫಲ ಉಂಟೋ ಇಲ್ವೋ, ಉಂಟು, ಪೂರ್ಣ ಇಲ್ಲ. ಗುರು ಹಿರಿಯರನ್ನು ಅಲಕ್ಷಿಸಿ ಒಬ್ಬ ಒಂದು ವ್ರತ ಮಾಡ್ತಾನೆ, ಅದು ಹೀಗೆ. ಇಂತಹ ಫಲ ಯಜಮಾನ್ಯಗೆ ಹೋಗೋದಿಲ್ಲ, ಆ ಫಲ ಎಲ್ಲ ನಿನಗೆ ಆಹಾರ ರೂಪದಲ್ಲಿ ಬರ್ತದೆ. ನಮ್ಮ ಹಂದರ್ಸು ಲಕ್ಷ್ಮಣ ಭಟ್ರು ಅದನ್ನು ಹೇಳ್ತಿದ್ರು. ತಾಳಮದ್ಲೆ ಎಂದರೆ ಒಬ್ಬ ಶ್ರೋತೃವಿಗೆ ಒಂದು ಪಾತ್ರದ ಪೂರ್ಣ ಕಲ್ಪನೆ ಕೊಡಬೇಕು. ಈಗ ಜರಾಸಂಧ ಮಾಗದ ಮಾಡ್ತಿದ್ರು, ಅದಕ್ಕೂ ಕೆಲವೊಂದು ಆಕ್ಷೇಪ ಇತ್ತು, ಯಾಕೆಂದರೆ ಅವ್ರಿಗೆ ಶ್ರುತಿ ಇರಲಿಲ್ಲ. ಅವರು ಮಂತ್ರ ಹೇಳೋದಕ್ಕೂ ಇಂಥ ಪಾತ್ರ ಹೇಳೋದಕ್ಕೂ ಧ್ವನಿಯಲ್ಲಿ ವ್ಯತ್ಯಾಸ ಗೊತ್ತಾಗ್ತಿರಲಿಲ್ಲ. ಅವನಲ್ಲಿ ಕೆಲವು ಕಲ್ಯಾಣ ಗುಣಗಳಿದ್ದವು. ಬ್ರಾಹ್ಮಣರನ್ನು ಕಂಡ್ರೆ ತುಂಬ ಗೌರವ, ಪ್ರೀತಿ, ಕೆಲವೊಂದು 5-6 ಹೇಳ್ತಿದ್ರು ಅವರು. ಆಮೇಲೆ ಅವನು ನಮಸ್ಕಾರ ಮಾಡಲಿಕ್ಕೆ ಮುಂಚೆ ಸ್ವಸ್ಥಸ್ತು ಕುಶಲಂ ರಾಜನ್, ಕೃಷ್ಣ ಆಶೀರ್ವಾದ ಮಾಡಬೇಕು. ಆವಾಗ ಅವನು ಅದಕ್ಕೊಂದು ವ್ಯಾಖ್ಯಾನ ಮಾಡ್ತಾನೆ, ಯಾಕಂದ್ರೆ ಅವನು ಪಂಡಿತ. 3 ಜನ ಬ್ರಾಹ್ಮಣರು ಬಂದಿದ್ದೇ ಒಂದು ಅಪಶಕುನ, ಅದು ಅಪರದ್ವಾರ ಪ್ರವೇಶ. ನೋಡ್ತಾ ಇದ್ದೀನಿ, ಎಡಗಾಲ ಮುಂದಿಟ್ಟಿದ್ದಾರೆ. ಏನೇ ಆಗಲಿ 3 ಜನ ಬಂದವಲ್ಲ, ನಮಸ್ಕಾರ ಹೀಗನ್ನೋದ್ರೊಳಗೆ ಆಶೀರ್ವಾದ ಮಾಡೇ ಬಿಟ್ರಲ್ಲ, ಸರಿಯೋ ಇದು. ಸುನಿತರ ನೀತಿ ಸ್ವಸ್ತಿ, ಆದಷ್ಟು ಬೇಗ ನಿನಗೆ ಮೋಕ್ಷ ಉಂಟಾಗಲಿ. ಬೇರಿನಾಶ ಒಂದು ಪ್ರಕರಣ, ತನ್ಮೂಲಕ ನನ್ನ ಎದೆಯಲ್ಲಿ ಕಂಪನ ಉಂಟಾದದ್ದು ಜೀವಿತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದು. ಇಂತಹ ಸೂಕ್ಷ್ಮವಾದ ಅವರು ಜರಾಸಂಧ ಮಾಡಿದ ಕೇಳಿದರು, ನಂದು ಕೃಷ್ಣ. ಆಯ್ತಪ್ಪ, ನೀವು ನಿಮ್ಮ ಗೋತ್ರ ಹೇಳಿ ಅಂತ ಕೇಳಿದರು. ಒಂದು ಗರ್ಗ್ಯ ಗೋತ್ರ, ಇನ್ನಿಬ್ರು ಇದ್ದಾರೆ ನೋಡಿ, ಅವ್ರ ಗೋತ್ರ ಹೇಳಿ, ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲ. ಕೊನೆಗೆ ಅವರೇ ಹೇಳಿದರು, ವ್ಯಾಘ್ರಪಾದ ಗೋತ್ರ. ಅದಕ್ಕೆ ನಮ್ಮ ನಿಸರಣಿ ರಾಮಚಂದ್ರ ಒಂದು ಮಾತು ಹೇಳಿದರು, ಗುರುಗಳೇ, ನಿಮ್ಮ ಗುರುಗಳ ಹತ್ರ ಹೋಗುವಾಗ ನಾವು ಎಷ್ಟು ತಯಾರಾದರೂ ಸಾಲದು, ಎಸ್ಸೇ ಟೈಮ್ ಕ್ವಶನ್ ಅಲ್ಲ, ಅವ್ರಿಗೆ 1 ಮಾರ್ಕಿನ ಕ್ವಶನ್, ನಾವು ಫೇಲ್ಯೂರ್ ಆಗೋದೇ ಅಲ್ಲಿ. ಹೀಗೆ ಇವೆಲ್ಲ ಸ್ವಲ್ಪ ಅಧ್ಯಯನ ಇದ್ರೂ ಒಳ್ಳೆಯದು. ಸರ್, ಈಗ ಒಂದು ಕಾಲದಲ್ಲಿ ತಾಳ್ಮೆ ಹೇಳೋದು ಕೂಡ ಆರಾಧನೆಯ ಭಾಗ ಆಗಿತ್ತು. ಹೌದು. ಅದು ನಮ್ಮ ಮನೆಯಲ್ಲಿ ಬೆಳಗ್ಗೆ ಧಾರ್ಮಿಕ ಕಾರ್ಯಕ್ರಮ, ಸಂಜೆ ತಾಳ್ಮೆ. ಈಗ ಅದ್ರ ಚಿತ್ರಣ ಸಂಪೂರ್ಣ ಬದಲಾಗಿದೆ. ಆ ಕಾಲದಲ್ಲಿ ಸ್ಥಳೀಯವಾಗಿ ಸಾಕಷ್ಟು ಅವಕಾಶಗಳು ಅಲ್ಲಿದ್ದವರಿಗೆ ಸಿಗ್ತಾ ಇತ್ತು. ಒಂದು ಕಲಿಯುವಿಕೆಯ ವೇದಿಕೆಯಾಗಿ ಆ ತಾಳ್ಮದ್ಲೆಗಳು ಕಾಣ್ತಾ ಇತ್ತು. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ
ತಾಳಮದ್ಲೆಯೂ ಕೂಡ ಒಂದು ವೃತ್ತಿಪರತೆಯನ್ನ ಹೌದು. ಮೇಲ್ಮಟ್ಟದ ಕಲಾವಿದರನ್ನ ಒಳಗೊಳ್ಳುವಂತಹ ಕ್ರಿಯೆ ನಡೀತಾ ಇದೆ. ಸೊ ಇದೊಂದು ಹೊಸ ಕಲಾವಿದರ ಬೆಳವಣಿಗೆಯಲ್ಲಿ ಒಂದು ತೊಡಕಾಗಿ, ಕೊರತೆಯಾಗಿ, ಈಗ ನನಗೆ ಅವಕಾಶಗಳು ಬಂದ ಹಾಗೆ ಮಾತ್ರ ನಾನು ತಯಾರಾಗ್ತೀನಿ. ಈಗ ಒಂದೇ ಸಲ ನಾನು ಗದಾ ಯುದ್ಧದ ಕೌರವ ಮಾಡು ಅಂದ್ರೆ ಆಗಲ್ಲ. ಯಾರೋ ಒಬ್ರು ಹೇಳ್ತಾ ಇದ್ರು, ಗದಾ ಯುದ್ಧದ ಕೌರವವನ್ನು ಮಾಡ್ಬೇಕಿದ್ರೆ 100 ಧರ್ಮರಾಯನ್ ಮಾಡಿರ್ಬೇಕು. ಅಂದ್ರೆ ಆ ಧರ್ಮರಾಯನ ಅವಕಾಶ ಸಿಗುವುದು ಈ ತರ ಸಣ್ಣ ಪುಟ್ಟ ಸ್ಥಳೀಯ ಅವಕಾಶಗಳು ದೊರೆತ ಹಾಗೆ. ಆ ಅವಕಾಶಗಳು ಈಗ ಇಲ್ಲ ಆಗ್ತಾ ಇದೆಯಲ್ಲ, ಅದನ್ನ ಮತ್ತೆ ಸರಿ ಮಾಡುವ ಬಗೆ ಹೇಗೆ? ಖಂಡಿತವಾಗಲೂ ತುಂಬ ಒಳ್ಳೆಯ ಮಾತು, ಒಳ್ಳೆಯ ಚಿಂತನೆ ಇದು. ನೀನು ಹೇಳಿದಾಗ ಒಂದು ಕಾಲದಲ್ಲಿ ಆಚೆ ಮನೆ ಈಚೆ ಮನೆಯವರೆಲ್ಲ ಸೇರಿ ಒಂದು ತಾಳ್ಮದ್ಲೆ ಮಾಡ್ತಾರೆ, ಅವಾಗ ಎಲ್ರಿಗೂ ಅವಕಾಶ ಸಿಗ್ತಿತ್ತು. ಈಗ ತಾಳ್ಮದ್ಲೆಯಲ್ಲೂ ಏನಾಗಿದೆ ಅಂದರೆ ಸ್ಟಾರ್ ಕಲಾವಿದರೆ ಬೇಕು ಅಂತ ಆಗ್ಬಿಟ್ಟಿದೆ. ಅವರಿಗಿಂತಲೂ ಹೆಚ್ಚು ಸಮರ್ಥವಾಗಿ ನೀನು ಒಂದು ಪಾತ್ರ ಮಾಡುವ ಸಾಮರ್ಥ್ಯ ನಿನಗಿರಬಹುದು. ಈಗ ನೀನೊಂದು 10 ತಾಳ್ಮದ್ಲೆ ಕೇಳಿ, 10 ಗದಾಯುದ್ಧ ನೋಡಿ, ಆ ಪದ್ಯಗಳೆಲ್ಲ ತಲೆಯಲ್ಲಿಟ್ಕೊಂಡು ಈ ಪದ್ಯಕ್ಕೆ ಈ ರೀತಿ ವ್ಯಾಖ್ಯಾನ ಮಾಡಿದರೆ ಹೇಗೆ, ನಿರ್ಣಯ ಬಲು ಏನು ಅರೆ, ಸಂಧಾನದಲ್ಲಿ ಕೆಟ್ಟೆನೆಂಜಮಜ ಬಂದರಗಲ್ಲು ಶ್ರೇಷ್ಠದಿಂಪೊರೆವೆ ಅಂತ ಹೇಳ್ತಾನೆ. ಇಲ್ಲಿ ಟಿಂಗಲ್ ಮಾಡ್ತಾನ? ಇಲ್ಲ. ಧರ್ಮರಾಯ ಹಬ್ಬಬ್ಬ, ರಾಜಸೂಯಾಗ ಮಾಡಿದವನು ಸಮ್ರಾಟ್, ಹೀಗೆ. ಅದಕ್ಕೆ ಅವಕಾಶಗಳಿಲ್ಲ. ಈಗ ಒಂದು ವೇಳೆ ಕರ್ಣನಾಗಿ ಇದಕ್ಕೆ ಹೀಗೆ ಹೇಳಿದರೆ ಹೇಗೆ ಅನ್ನುವ ಕಲ್ಪನೆ ಇರೋವನಿಗೆ ಸಿಗೋ ಸರ್ಪಾಸ್. ಆ ಸರ್ಪಾಸರು ಮಾಡಿದವರಿಗಾದರೂ ಶಲ್ಯ ಬಿಡ್ತಾನಾ? ನೀನು ಬಾಲ ತುಂಡಾಯ್ತಲ್ಲ, ಬಾಲ ತುಂಡಾದ ಸರಿ ಸರ್ಪಗಳು ಸಾಯ್ತಾವೆ, ನೀನು ಯಾಕೆ ಬದುಕಿ ಉಳಿದಿ? ಇದೇ ಸಲ ಪ್ರಶ್ನೆ ಕೇಳೋದು. ಅವಾಗ ಏನಾಗುತ್ತೆ, ಆ ತರುಣನಿಗೆ, ಆ ಯುವಕನಿಗೆ, ಮಾರೆ ಸರ್ಪಾಸರನ್ನು ಬೇಡ, ಯಾವುದು ಬೇಡ, ಸಾಯ್ಲಿ ಅಂತ ನಿರಾಶೆ ಆಗುತ್ತೆ. ಈಗ ಅದಕ್ಕೆ ಏನು ಮಾಡಬೇಕಂದ್ರೆ, ನನ್ನ ದೃಷ್ಟಿಯಲ್ಲಿ ಪ್ರತಿಯೊಂದು ಊರಿನಲ್ಲಿಯೂ ಕೂಡ ಯಕ್ಷಗಾನ ಕಲಾವಿದರಿದ್ದಾರೆ. ಇಲ್ಲಿ ಗುಡ್ಡೆಲು ಸೂರಣ್ಣ ಭಟ್ರು ಇದ್ದಾರೆ, ಅನಂತ ಹೆಗಡೆ ಇದ್ದಾರೆ, ಹಳೆಮನೆ ಗಜಾನ ಇದ್ದಾರೆ, ನಾನಿದ್ದೀನಿ. ನಾವೆಲ್ಲ ಒಟ್ಟು ಸೇರಿ ಸ್ಥಳೀಯ ವಿದ್ಯಾರ್ಥಿಗಳನ್ನು, ಸ್ಥಳೀಯ ಆಸಕ್ತರನ್ನು ಒಟ್ಟು ಹಾಕಿ ತಾಳಮದ್ಲೆ ಮಾಡುವ ಒಂದು ಪರಿಪಾಠ ಬರಬೇಕು. ಅಂದರೆ ಲಕ್ಷ್ಮಣ ಭಟ್ರು ಮಾಡ್ತಾರೆ, ಪ್ರತಿ ಏಕಾದಶಿ ತಾಳ್ಮದ್ಲೆ ಊರಿನವರೇ ಬರಬೇಕು. ಅರ್ಥ ಹೇಳಿ ತಗೊಳ್ಳಿ ಪುಸ್ತಕ ನಿಮಗೆ. ನಾವೆಲ್ಲ 4 ಅರ್ಥ ಹೇಳೋ ಹಾಗಾಗಿದ್ದು ರವಿ, ಆ ಹಂದರ್ಸ್ ಭಟ್ರು ಒಂದು ಆಶೀರ್ವಾದ ಮತ್ತು ಪ್ರೋತ್ಸಾಹ. ನಾನು ಧರ್ಮರಾಯ ಮೊಟ್ಟ ಮೊದಲ ಬಾರಿಗೆ ಹೇಳಿದ್ದು ಶಂಕರನಾರಾಯಣ ಸ್ವಾಮಿ ಕೌರವನಿಗೆ. ನಾನು ಹೀಗೆ ಕೂತ್ಕೊಂಡೇ ಹೇಳಿದ್ದು, ಅಲ್ಲಿ ಎತ್ತಿ ಅವರನ್ನು ನೋಡಲೇ ಇಲ್ಲ. ಅವರಿಗೊಂದು ನಮಸ್ಕಾರ ಮಾಡಿ, ನಾನಿವತ್ತು ಪ್ರಪ್ರಥಮ ಬಾರಿಗೆ ವೇದಿಕೆ ಮೇಲೆ ಬರ್ತೇನೆ, ಒಂದು ಆಶೀರ್ವಾದ, ಅಪ್ಪಣೆ, ಅನುಗ್ರಹ ಆಗಬೇಕು. ದೊಡ್ಡ ಸಾಮಗ್ರು ದೊಡ್ಡವರೇ ಅವರು ಯಾವಾಗಲೂ ಕೂಡ. ತಾಳ್ಮದ್ಲೆ ಮುಗಿದ ಮೇಲೂ ಕೂಡ ನಾನು ಹೆಗಲ ಮೇಲೆ ಕೈ ಇಟ್ಟು, ನಿಮಗೆ ಒಳ್ಳೆಯ ಶೈಲಿ ಉಂಟು, ನೀವು ಒಳ್ಳೆ ಅರ್ಥಧಾರಿ ಆಗ್ತೀರಿ, ತುಂಬ ಒಳ್ಳೆಯದಾಯಿತು. ಎಂಥ ಒಳ್ಳೆಯದು ಮಣ್ಣು. ನಾನು ಕೆಲಸಕ್ಕೆ ಸೇರಿದ ಕೂಡಲೇ ಮಾಡಿದ್ದು ಪಾಠ, ಆ ಧರ್ಮನ ಹೇಳಿದ 2 ವೇಸ್ಟು. ಅದು ಪಾಠವೂ ಅಲ್ಲ, ಇದು ಪಾತ್ರವೂ ಅಲ್ಲ. ಆದರೆ ಅವರ ಒಂದು ದೊಡ್ಡತನ ಎಷ್ಟು. ಆ ರೀತಿ ನಮ್ಮ ಈಗ ಒಬ್ಬರು, ಈಗ ಸುಬ್ರಹ್ಮಣ್ಯ ಭಟ್ ಇದ್ದಾರೆ, ಅವ್ರ ಪದ್ಯ ಹೇಳ್ತಾರೆ. ಈಗ ಹಾಡಿಕೈ ಗಜಾನ, ಹಾಡಿಕೈ ಜನಾರ್ದನ ಇಲ್ಲ, ಈಗ ಸತ್ಯನಾರಾಯಣ ಇದ್ದಾರೆ, ಸುಳ್ಗೋಡು, ಅನಂತ ಹೆಗಡೆ, ಗಜಾನ, ಒಂದಷ್ಟು ಹುಡುಗರು ಬಂದರು ಎಲ್ಲ. ಅವ್ರಿಗೆ ಸುಬ್ರಹ್ಮಣ್ಯ ಭಟ್ರ ಮನಸ್ಸು ಮಾಡಿರೋ ಒಬ್ಬ ಭಾಗವತನನ್ನು ತಯಾರು ಮಾಡ್ಬೋದಿತ್ತು, ಒಬ್ಬ ವೇಷಧಾರಿಯನ್ನು ತಯಾರು ಮಾಡ್ಬೋದಿತ್ತು. ಅವ್ರ ಮನೆಯಲ್ಲಿ ಅವರ ಅಣ್ಣನ ಮಗ ಮಹಾಬಲೇಶ್ವರನಿಗೆ ಸರಿಯಾದ ಒಂದು ಪ್ರೋತ್ಸಾಹ ಮಾರ್ಗದರ್ಶನ ಸಿಕ್ಕಿದ್ದಿದ್ರೆ ರವಿ
ಇವತ್ತು ಬಡಗು ತಿಟ್ಟಿನಲ್ಲಿ ಅಗ್ರಗಣ್ಯ ಭಾಗವತ ಆಗ್ತಿದ್ದ. ಆ ಕಂಠಮಾಧುರ್ಯ, ಅನುಕರಣ ಶೈಲಿ ಮತ್ತು ಆಸಕ್ತಿ. ಆ ಗುಡೇತ್ಲು ರಾಮಕೃಷ್ಣ ಭಟ್ರು ಮಗ ಮಹಾಬಲೇಶ್ವರನಿಗಿರುವ ಒಂದು ಜೀವಂತ ಆಸಕ್ತಿ ಕೆಲವು ಕಲಾವಿದರಿಗೂ ಇಲ್ಲ. ಇವತ್ತು ತಾಳದ ಕಲ್ಪನೆ ಇದೆ ಅವನಿಗೆ, ಆ ರೀತಿ ನಮ್ಮನ್ನು ಮಾಡ್ತಾ ಇಲ್ಲ. ಈಗ ಊರಿನಲ್ಲಿ ಕೆಲವು ಯಕ್ಷಗಾನ ಕಲಾ ಪೋಷಕರಿದ್ದರು, ಈಗಲೂ ಇದ್ದಾರೆ. ಅವರಿಗೆಲ್ಲ ಏನು ಬೇಕು, ಒಂದು ತಾಳ್ಮದ್ಲೆ ಆಗಬೇಕಲ್ಲ. ಆಯಿತು ಮಾಡೋಣ, ಯಾರ್ಯಾರಾಗ್ಬೋದು. ಕೈ ಉಮಾಕಾಂತ್ ಭಟ್ರು, ಆಮೇಲೆ ಚೂಡಂಬಾಳ ಸಿಗ್ತಾರೆ ನೋಡು, ವಾಸವರಂಗ ಭಟ್ರು ಸಿಗ್ತಾರೆ, ಸಂಕದ ಗುಂಟೆ ಆಗ್ಬೋದು. ಈಗ ಯಾರೇ ಬಂದು ತಾಳ್ಮದ್ಲೆ ಎಲ್ಲ ಅರ್ಥ ಹೇಳಿ ಹೋಗಲಿ. ನಿನ್ನೆ ರಾಮದಾಸ್ ಸಾಮಗ್ರು ಇಂಥದ್ದೊಂದು ಮಾತು ಹೇಳಿದರು, ಮಾರೆ ಇವತ್ತಿನಂದಾದರೂ ಪಾಲಿಸಬೇಕು ಅನ್ನೋ ಪರಿಣಾಮ ಉಂಟಾ? ಇಲ್ಲ. ಹೀಗಿರುವಾಗ ಊರು ಮನೆಯವರನ್ನು ಒಟ್ಟು ಸೇರಿಸಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದಕ್ಕೆ ನಮ್ಮ ಎ.ವಿ. ರಾಧಾಕೃಷ್ಣ ಒಂದು ಮಹಿಳಾ ತಾಳ್ಮಲ್ಲಿ ಹುಟ್ಟಾಕಿದರು. ಸುಬ್ರಹ್ಮಣ್ಯ ಭಟ್ರು ಬೆಳೆಸಿದರು. ರಾಜೇಶ್ವರಿ ಒಬ್ಬರನ್ನು ಬಿಟ್ಟರೆ ಇನ್ಯಾರಿಗೂ ಅರ್ಥ ಹೇಳಿಯೇ ಗೊತ್ತಿಲ್ಲ. ಈಗ ಜಾಹ್ನವಿ, ಗಜಾನನ ಹೆಂಡತಿ, ಈ ಮಲ್ಲೆಕೊಪ್ಪ ನಮ್ಮ ನಾಗರಾಜನ ಹೆಂಡತಿ, ಆ ಗೌರಿಕೆರೆ ಪರಮೇಶ್ವರನ ಮಕ್ಕಳು ಪವಿತ್ರ ಮತ್ತು ಚೈತ್ರ, ರೇಣುಕಾ, ಇವರೆಲ್ಲ ತಾಳ್ಮದ್ಲೆಯಲ್ಲಿ ಅರ್ಥ ಹೇಳಿ, ಆಮೇಲೆ ಮೈತ್ರಿ ಅಂತ ಆ ಸವಾಯಿತ್ರ ಮಗಳು, ಇವರೆಲ್ಲ ತಾಳ್ಮದ್ಲೆಯಲ್ಲಿ ಅರ್ಥ ಹೇಳಿ ಒಂದು ಮಟ್ಟದಲ್ಲಿ ಬರ್ತಾಯಿದ್ರು. ಮಾಡಿದ್ರೆ ಆಗ್ತದೆ. ನಾನು ಇಲ್ಲಿ ತುಂಬ ಜನರಿಗೆ ಹೇಳಿದೆ, ರವಿ, ಒಂದು ತಾಳಮದ್ದಲೆಯಲ್ಲಿ ಅರ್ಥ ಹೇಳೋದನ್ನು ಅಭ್ಯಾಸ ಮಾಡಿ. ನಮ್ಮ ಮನೆಗೆ ಬನ್ನಿ, ನಾನು ಪುಸ್ತಕ ಕೊಡ್ತೀನಿ, ಆಮೇಲೆ ಹೇಗೆ ಅರ್ಥ ವಿಸ್ತಾರ ಮಾಡಬೇಕು ಅಂತ ಹೇಳ್ತೀನಿ. ಆಮೇಲೆ ಮುಂದಿನ ಪದ್ಯಕ್ಕೆ ಹೇಗೆ ಹೋಗಬೇಕು, ಅದು ತನ್ನದೇ ಆಗಲಿ ಬೇರೆಯವ್ರದ್ದಾಗಲಿ ಹೇಗೆ ಹೋಗಬೇಕು ಎಲ್ಲ ಹೇಳಿದೆ. ಅದಕ್ಕೆ ಸರಿಯಾದ ಸ್ಪಂದನ ಸಿಗಲಿಲ್ಲ. ಸರಿ, ಈಗ ಯಕ್ಷಗಾನದಲ್ಲಿ ಪ್ರಸಂಗ ಅಂತ ಇರುತ್ತೆ. ಅದು ಕೆಲವೊಮ್ಮೆ ಪುರಾಣದಾಗೆ ಬದ್ಧವಾಗಿ ಏನಿರಲ್ಲ, ಹೌದು, ಕವಿ ಕಲ್ಪನೆಯಿಂದ ಮಾಡಿರ್ತಾನೆ ಅಥವಾ ವ್ಯತ್ಯಾಸಗಳು. ಹೌದು. ಒಬ್ಬ ಅರ್ಥಧಾರಿಯಾದವ ಯಾವುದಕ್ಕೆ ನಿಷ್ಠ ಆಗಿರಬೇಕು, ಯಾವುದನ್ನ ಅವನು ಹೆಚ್ಚು ಪಾಲಿಸಬೇಕು? ಅದು ತುಂಬ ಒಳ್ಳೆಯ ವಿಚಾರ. ನನ್ನ ದೃಷ್ಟಿಯಲ್ಲಿ ಅರ್ಥಧಾರಿ ಆಗಲಿ ವೇಷಧಾರಿ ಆಗಲಿ ಮೂಲ ಕೃತಿಗಿಂತ ಪ್ರಸಂಗದ ಪುಸ್ತಕ ಇದೆಯಲ್ಲ